ಓಂ ಶಾಂತಿ. ಪಿತಾಶ್ರೀ ಶಿವಬಾಬಾ ಯಾದ ಹೇ. ಮಹಾವಾಕ್ಯದ ದಿನಾಂಕ 5/8/2024. ಬಾಬ್ದಾದ ಮಧುಬನ್. ಬಾಬಾ ಇವತ್ತು ತಿಳಿಸ್ತಿದ್ದಾರೆ, ಮೀಠೆ ಬಚ್ಚೆ, तुम्हारे में ऑनेस्ट वह है जो सारे ಯೂನಿವರ್ಸ್ की ಸೇವಾ करे. ಬಾಬಾ ತಿಳಿಸ್ತಿದ್ದಾರೆ, ನಮ್ಮಲ್ಲೆಲ್ಲ ಯಾರು ಒಬೀಡಿಯಂಟ್ ಆಗಿದ್ದಾರಪ್ಪ, ಯಾರು ಪ್ರಾಮಾಣಿಕವಾಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಪ್ರಾಮಾಣಿಕವಾಗಿ ಒಬೀಡಿಯಂಟ್ ಆಗಿದ್ದಾರೆ ಅಂತಂದ್ರೆ, ಆನೆಸ್ಟ್ ಆಗಿ, ಇಮಾನ್ದಾರ್, ಸಿನ್ಸಿಯರ್ ಆಗಿ ಯಾರಿದ್ದಾರೆ ಅಂತಂದ್ರೆ, ಬಾಬಾ ಹೇಳ್ತಿದ್ದಾರೆ, ಯಾರು ಇಡೀ ವಿಶ್ವದ ಸೇವೆ ಮಾಡುವಂಥವ್ರು ಅಂತಾರೆ ಬಾಬಾ. ಇಡೀ ವಿಶ್ವದ ಸೇವೆ ಮಾಡ್ತಾರೆಯೋ ಅವರು ಅಂತಾರೆ ಬಾಬಾ. ಇಡೀ ವಿಶ್ವದ ಸೇವೆ ಕುಂತಲ್ಲೇ ಹೇಗಪ್ಪ ಮಾಡೋದು? ಹೇಳಿದ್ವಲ್ಲ ಮೊನ್ನೆ, ಮನಸ್ಸಾ ಸೇವೆ. ಪರಂಧಾಮಕ್ಕೆ ಹೋಗ್ಬಿಡೋದು ಅಥವಾ ವತನಕ್ಕೆ ಹೋಗ್ಬಿಡೋದು. ಹೇಗೆ ಬಾಬಾ ಎಲ್ಲ ಆತ್ಮಗಳನ್ನ ಎಮರ್ಜ್ ಮಾಡಿಕೊಳ್ತಾನೋ, ಹಾಗೆ ನಾವು ಕೂಡ ಎಲ್ಲ ಆತ್ಮಗಳನ್ನು ಎಮರ್ಜ್ ಮಾಡಿಕೊಂಡು ಎಲ್ಲ ಆತ್ಮಗಳಿಗೆ ಏನ್ ಕೊಡೋದು? ಸಕಾಶ್ ಕೊಡೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಇಡೀ ಯೂನಿವರ್ಸಿನ ಸೇವೆ ಮಾಡೋರು ಇಮಾನ್ದಾರ್ ಆಗಿದ್ದಾರೆ ಅಂತಂತಾರೆ ಬಾಬಾ. ಬಹುತೋಂ ಕೋ ಆಪ್ ಸಮಾನ್ ಬನಾಯ್, ಆರಾಮ್ ಪಸಂದ್ ನಾವು. ಆರಾಮ್ ಮಾಡ್ಬೇಕಂತ ಹಾಯಾಗಿ ಲಕ್ಸುರಿಯಾಗಿ ಇರೋದಿಲ್ಲ ಅವರು, ಆರಾಮಾಗಿ ಇರುವುದಿಲ್ಲ. ಅವ್ರಿಗೆ ಚಿಂತನೆ ಇರುತ್ತೆ. ಯಾವ ಚಿಂತನೆ ಇರುತ್ತೆ ಅಂದ್ರೆ, ಇಡೀ ವಿಶ್ವದ ಸೇವೆ ನಾನು ಮಾಡಬೇಕು, ನನ್ನ ಸಮಾನ ಮಾಡಿಕೊಳ್ಬೇಕು ಎಲ್ಲರನ್ನು ಅನ್ನೋ ಚಿಂತನೆ ಇರುತ್ತೆ ಅವರಿಗೆ ಅಂತಾರೆ ಬಾಬಾ. ಅದಕ್ಕೆ ಅವ್ರು ಆರಾಮ್ ಪಸಂದರಾಗಿರುವುದಿಲ್ಲ ಅಂತಾರೆ ಬಾಬಾ. ಸೊ ಆನೆಸ್ಟ್ ಆಗಿರೋರು ಯಾರು ಅಂದ್ರೆ, ಇಡೀ ವಿಶ್ವದ ಸೇವೆ ಮಾಡುವವರು ಅಂತಾರೆ ಬಾಬಾ. ಅವರ ಆರಾಮ್ ಪಸಂದವರಲ್ಲ, ಅನ್ಯರನ್ನ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುವಂತವರಾಗಿದ್ದಾರೆ. ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ತುಮ್ ಬ್ರಾಹ್ಮಣ್ ಬಚ್ಚೆ ಕೌನ್ ಸೆ ಬೋಲ್ ಕಭಿ ಭಿ ಬೋಲ್ ನಹಿ ಸಕ್ತೆ ಹೋ. ನಾವು ಬ್ರಾಹ್ಮಣ ಆತ್ಮರು, ನಮ್ಮಿಂದ ಯಾವ ಒಂದು ಮಾತುಗಳು ಎಂದಿಗೂ ಬರಕೂಡ್ದು ಅಂತಾರೆ ಬಾಬಾ. ನಮ್ಮ ಬಾಯಿಂದ ಎಂತಹ ಮಾತುಗಳು ಬರಕೂಡ್ದು ಅಂತಾರೆ ಬಾಬಾ. ನಾವು ಬ್ರಾಹ್ಮಣರಲ್ವಾ? ಬ್ರಾಹ್ಮಣರಾದವರೇ ಹೇಗೆ? ನಾವು ಕುಕವಂಶಾವಳಿಗಳ ಬ್ರಹ್ಮನ ಏನು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದೀವ? ಯಾವ ತರದ ಮಾತುಗಳು ಎಂದಿಗೂ ಮಾತನಾಡಬಾರ್ದು ಅಂತಾರೆ ಪಾಪ. ಕಡಿಮೆ ಬೋಲ್ ನಹಿ ಬೋಲ್ನೆ ಚಾಹಿಯೆ. ಲೌಕಿಕದ ಮಾತುಗಳು ಮಾತನಾಡಕೂಡದು. ಮತ್ತೆ
ಹ್ಮ್. ಬೈಯೋದು ಅಪಶಬ್ದಗಳನ್ನ ಬಳಸೋದು, ಬೈಯುವಂಥದ್ದು ಹ್ಮ್, ಏನು ಮಾತನಾಡಬಾರ್ದು. ಮಾತಾಡೋದು. बाबा ಹೇಳ್ತಿದ್ದಾರೆ, तुम ब्राह्मण ऐसे कभी नहीं बोलेंगे कि हमारा ब्रह्मा से कोई कनेक्शन नहीं. ಕಡಿಮೆ ಬೋಲ್ ಆ ಬೋಲ್ ಕರೆಕ್ಟೇ ಇಲ್ಲ ಅನ್ನೋಂಗಿಲ್ಲ, ಅವೆಲ್ಲನೂ ಬೇಕೇ ಬೇಕು. ಅದಕ್ಕೆ ಬಾಬಾ ಇವತ್ತು ಹೇಳ್ತಿದ್ದಾರೆ, ಆದಿಯಲ್ಲೆಲ್ಲ ಬ್ರಹ್ಮ ಬಾಬಾ ಎಲ್ಲರಿಗೂ ಸಾಧಾರಣವಾಗಿ ಕಾಣ್ತಾ ಇದ್ರು. ಯಾಕಂದ್ರೆ ಇನ್ನು ಪುರುಷಾರ್ಥಿ ಇದ್ರು, ಅವಾಗ ಇನ್ನು ಪುರುಷಾರ್ಥಿ ಇದ್ರು. ಬ್ರಹ್ಮ ಬಾಬಾ ಸಾಧಾರಣವಾಗಿ ಕಾಣ್ತಿದ್ರು. ಕೆಲವೊಂದು ಜನ ಬ್ರಹ್ಮ ಬಾಬನಿಗೆ ಇಂಪಾರ್ಟೆನ್ಸೇ ಕೊಡ್ತಿರ್ಲಿಲ್ಲ. ಅವ್ರಿಗೇನು ಅಂದ್ರೆ, ನಮ್ಗೆ ಬ್ರಹ್ಮನ್ ಜೊತೆಗೆ ಏನೂ ಕನೆಕ್ಷನ್ ಇಲ್ಲ, ನಮಗ್ ಶುಭಾಬನ್ ಜೊತೆ ಕನೆಕ್ಷನ್ ಇದೆ. ನಾವು ಕ್ಲಾಸಿಗೆ ಬರ್ತೀವಿ, ಶುಭಾಬನ್ ಮುರಳಿ ಕೇಳ್ತೀವಿ, ಹೋಗ್ತೀವಪ್ಪ, ನಮ್ಗೆ ಇವ್ರನ್ನ ತಗೊಂಡು ಏನ್ ಮಾಡೋದೈತಿ ಅಂತ ಹೇಳ್ತಿದ್ರು. ಆ ಥರ ಎಲ್ಲ ಬ್ರಹ್ಮ ಬಾಬಾ ಫೇಸ್ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಜನ ಇರ್ತಾರಲ್ಲ ಪರಿವಾರದವರು, ಹೇಗೆ ಅಂದ್ರೆ, ನಮ್ಗೆ ಅಕ್ಕಂದ್ರ ಜೊತೆ ಏನೂ ಇದು ಇಲ್ಲ ರೀ, ಕನೆಕ್ಷನೇ ಬೇಡ, ನಮ್ಗೆ ಬರ್ತೀವಿ, ಕ್ಲಾಸ್ ಕೇಳ್ತೀವಿ, ಮುರಳಿ ಕೇಳ್ತೀವಿ, ಹೋಗ್ಬಿಡ್ತೀವಿ, ನಮ್ಗೆ ಅಕ್ಕಂದ್ರು ಬೇಡ, ಯಾರು ಬೇಡ, ಈ ಥರನೂ ಇರ್ತಾರೆ. ಆ ಥರ ಆದಿಯಲ್ಲಿ ಬ್ರಹ್ಮ ಬಾಬಾರವ್ರಿದ್ದಾಗ ಆ ಥರ ಇದ್ರು ಜನ, ಆ ಥರ ಪರಿವಾರದವ್ರು ಇದ್ರು. ನಮಗೆ ಬ್ರಹ್ಮನ್ ಜೊತೆಗೆ ಏನೂ ಸಂಬಂಧ ಇಲ್ಲ, ಕನೆಕ್ಷನ್ ಬೇಡವೇ ಬೇಡ. ನಾವು ಬರ್ತೀವ್ರಿ, ಬಾಬನ್ ಜೊತೆ ಕನೆಕ್ಷನ್ ಇದೆ, ಮುರಳಿ ಕೇಳ್ತೀವಿ, ಹೋಗ್ತೀವಿ. ಈ ತರ ಅಭಿಮಾನದಿಂದ ಮಾತುಗಳು ಬರ್ತಿದ್ವು ಅವರಿಗೆ. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರಂತಂದ್ಮೇಲೆ ಬ್ರಹ್ಮನ್ ಜೊತೆ ಕನೆಕ್ಷನ್ ಇಲ್ಲ ಅಂತ ಈ ತರದ ಶಬ್ದಗಳು ಬಳಸಕೂಡ್ದು ಅಂತಾರೆ ಬಾಬಾ. ಹಮ್ ತೋ ಡೈರೆಕ್ಟ್ ಶಿವಬಾಬಾ ಕೋ ಯಾದ್ ಕರ್ತೆ ಹೈ. ಬ್ರಹ್ಮ ನಮ್ಗೆ ಬೇಡ ಬೇಡ್ರಿ, ಮಧ್ಯದಲ್ಲಿ ಇವ್ರ್ಯಾಕೆ ಮೀಡಿಯೇಟರ್ ಯಾಕೆ ಬೇಕು, ನಮಗ್ ಡೈರೆಕ್ಟ್ ಶಿವಬಾಬಾ ಸಾಕು ಅಂತ ಹೇಳ್ತಾರೆ. ಅರೆ ಬಿನಾ ಬ್ರಹ್ಮ ಬಾಪ್ಗೆ ಬ್ರಾಹ್ಮಣ್ ಕೆಹಲಾನಾ ನಹಿ ಸಕ್ತೆ, ಕೆಹಲಾ ನಹಿ ಸಕ್ತೆ. ಬ್ರಹ್ಮ ಬಾಬಾ ಇಲ್ಲದೆ ನಾವು ಬ್ರಾಹ್ಮಣರಂತ ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಜಿನ್ಕಾ ಬ್ರಹ್ಮ ಸೆ ಕನೆಕ್ಷನ್ ನಹಿ, ಅರ್ಥಾತ್ ಜೋ ಬ್ರಹ್ಮ ಮುಖ ವಂಶಾವಳಿ ನಹಿ ಓ ಶೂದ್ರ ಟಹರೆ. ನೋಡಿ ಬಾಬಾ ಎಷ್ಟು ಟಕಾಕ್ ಅಂತ ಹೊಡೆದೇ ಬಿಡ್ತಾರೆ ಹಂಗೆ ಮಾತು. ಬ್ರಹ್ಮನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಶಿವಬಾಬಾ ಇವತ್ತು, ಹೌದಾ ಇಲ್ಲ? ಅರೆ ಬ್ರಹ್ಮ ಇಲ್ಲ ಅಂತಂದ್ರೆ ನೀವು ಬ್ರಾಹ್ಮಣರೇ ಅಲ್ಲ, ಬ್ರಹ್ಮನಿಂದಲೇ ನೀವು ಬ್ರಾಹ್ಮಣರಾದವ್ರೆ. ನಾನು ಬ್ರಹ್ಮನಲ್ಲಿ ಬರ್ತಿರ್ಲಿಲ್ಲ ಅಂದ್ರೆ ನೀವು ಬ್ರಾಹ್ಮಣರು ಆಗ್ತಾನೇ ಇಲ್ಲ, ಹಾಗಾದ್ರೆ ಶೂದ್ರರು ಉಳಿದ್ರಿ ನೀವು ಅಂತಾರೆ ಬಾಬಾ, ಹೌದೋ ಇಲ್ಲ? ಈ ತರ ಇದೆ ಲೌಕಿಕದಲ್ಲೂ. ಇದು ಅಲೌಕಿಕದಲ್ಲಿ ಕೂಡ ಕೆಲವೊಂದು ಸೆಂಟರ್ಗಳಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲರಿ ಪೂಜಾರಿ ಲೌಕಿಕದಲ್ಲಿ ಪೂಜಾರಿಗಳ ಪೂಜಾರಿ ಆದಂತೆ ಇಲ್ಲಿ ನಮಗ್ ಬ್ರಹ್ಮ ಯಾಕೆ, ಡೈರೆಕ್ಟ್ ಶುಭಾಬನ್ ಕನೆಕ್ಷನ್ ಅಂತ ಹೇಳ್ತಾರೆ. ಈ ತರ ಎಲ್ಲ ಮಾತು ಎಲ್ಲಿಂದೋ ತಗೊಂಡು ಎಲ್ಲೋ ಕನೆಕ್ಷನ್ ಕೊಡ್ತಾರೆ. ಆದ್ರೆ ಬಾಬಾ ಇವತ್ತು ಹೇಳ್ತಿದ್ದಾರೆ, ಈ ಬ್ರಹ್ಮ ಇಲ್ಲ ಅಂದ್ರೆ ನಾನ್ ನಿಮಗಿಲ್ಲ ಅಂದ್ಬಿಡ್ತಾರೆ. ಈ ಬ್ರಹ್ಮನಿಗೆ ಕಿಮ್ಮತ್ ಕೊಟ್ರಿ, ಬ್ರಹ್ಮನಿಗೆ ರೆಸ್ಪೆಕ್ಟ್ ಕೊಟ್ರಿ, ನಾನ್ ನಿಮಗೆ ಅಂತ, ನಿಮ್ಮ ಪಾಲಿಗೆ ಅಂತಾನೆ ಬಾಬಾ ಹೇಳ್ತಿದ್ದಾರೆ. ನಾನು ಇವರಲ್ಲಿ ಬರದೆ ನಿಮ್ಮನ್ನ ನಾನು ಬ್ರಾಹ್ಮಣರನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತಾರೆ ಬಾಬಾ. ಇಲ್ಲ ಅಂದ್ರೆ ನೀವು ಶೂದ್ರರೇ ಅಂತಾರೆ ಬಾಬಾ. ಬ್ರಹ್ಮ ಬೇಡ, ಹಾಗಾದ್ರೆ ನೀವು ಬ್ರಾಹ್ಮಣರಲ್ಲ, ನೀವೇನು ಅಂದ್ಬಿಟ್ರು ಬಾಬಾ? ಶೂದ್ರರು ಅಂತಾರೆ ಬಾಬಾ. ಶೂದ್ರ ಕವಿ ದೇವತಾ ನಹಿ ಬನ್ ಸಕ್ತೆ. ಯಾರು ಶೂದ್ರರಾಗಿಯೇ ಉಳ್ಕೊಂಡಿದಾರೋ ಅವ್ರೆಂದೆಂದಿಗೂ ದೇವತೆಗಳಾಗಲು ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ಯಾರಿಗೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕು ಅಂತಾರೆ? ಬ್ರಹ್ಮ ತಂದೆಗೆ ಗೌರವ ಕೊಡ್ಲೇಬೇಕು ಅಂತಾರೆ ಬಾಬಾ. ಯಾಕಂದ್ರೆ ಅವ್ರ ಭಗೀರಥ, ಅವರೇ ಕಾರಣಕರ್ತ ಶುಭಾಬ ಬರ್ಲಿಕ್ಕೆ, ಹೌದೋ ಇಲ್ಲ? ಬ್ರಹ್ಮ ಇರ್ತಿರ್ಲಿಲ್ಲ ಅಂದ್ರೆ ತನುವೇ ಇರ್ತಿರ್ಲಿಲ್ಲ ಶುಭಾಬನಿಗೆ. ಯಾರದ್ದೋ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನುವಂಗೆ ಇಲ್ಲ. ಯಾಕಂದ್ರೆ ಫಸ್ಟ್ ಕೃಷ್ಣ ಅಲ್ವಾ, ಇಡೀ ವಿಶ್ವಕ್ಕೆ ಮಾಲೀಕ ಅದು ಆತ್ಮ. ಸೊ ಸಾಧಾರಣ ಆತ್ಮ ಅಲ್ಲ. ಸೊ ನಾವು ಗೌರವ ಕೊಡ್ಲೇಬೇಕು ಅಂತಾರೆ ಬಾಬಾ. ಬ್ರಹ್ಮ ಇಲ್ಲದೆ ಶಿವಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ ನಾನು ನಂದೇನೂ ನಡೆಯಲ್ಲ ಅಂತಾರೆ ಬಾಬಾ. ಅಚ್ಚ ಓಂ ಶಾಂತಿ. ಸೊ ಇವತ್ತು ಬಾಬಾ ಹೇಳಿದ್ರು, ಮಕ್ಕಳೇ ಎಂದೆಂದಿಗೂ ಕೂಡ ಬ್ರಹ್ಮನ ಜೊತೆಗೆ ನಮ್ದು ಕನೆಕ್ಷನ್ ಇಲ್ಲ, ಡೈರೆಕ್ಟ್ ಶಿವಬಾಬನ್ ಜೊತೆಗೆ ಈ ತರ ಮಾತುಗಳನ್ನ ಆಡ್ಲಿಕ್ಕೆ ಹೋಗ್ಬೇಡಿ ಅಂತಾರೆ ಬಾಬಾ. रूहानी बाप बैठ समझाती है, दादा के द्वारा बच्चे म्यूजियम अथवा प्रदर्शनी का उद्घाटन कराते हैं, परंतु उद्घाटन तो बेहद के बाप ने कब से कर लिया है.
ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ, ನಾನು ಹೇಳ್ತಾ ಇರೋದೇ, ನಾನು ಆತ್ಮಿಕ ತಂದೆ ಮಾತಾಡ್ತಾ ಇರೋದೇ ಈ ಬ್ರಹ್ಮನ ಮುಖಾಂತರದಿಂದ ಅಂತಾರೆ ಬಾಬಾ, ದಾದನ ಮುಖಾಂತರದಿಂದ. ಸರಿ, ಮ್ಯೂಸಿಯಂಗಳು ಓಪನಿಂಗ್ ಮಾಡಿಸ್ತೀರಾ, ಸೆಂಟರ್ಗಳು ಉದ್ಘಾಟನೆ ಮಾಡಿಸ್ತೀರಾ. ಆಲ್ರೆಡಿ ನಾನು ಬೇಹದ್ದಿನ ಮ್ಯೂಸಿಯಂ, ಬೇಹದ್ದಿನ ಸೆಂಟರ್ ಬಾಬಾ ಹೇಳ್ತಿದ್ದಾರೆ ಉದ್ಘಾಟನೆ ಮಾಡೇ ಆಯ್ತು ಅಂತಾರೆ ಬಾಬಾ. बाबा ಹೇಳ್ತಿದ್ದಾರೆ अब यह शाखाएं अथवा ब्रांचेस निकलती रहती है. ಬೇಹದ್ದಿನಂದಂದು ಬಾಬಾ ಮಧುಬನ್ದಲ್ಲಿ ಓಪನ್ ಮಾಡಾಯ್ತು, ಉದ್ಘಾಟನೆ ಮಾಡಾಯ್ತು. ಬಾಬಾ ಹೇಳ್ತಾರೆ ಈಗ ಬ್ರಾಂಚಸ್ ಅನ್ನ ನೀವು ಓಪನಿಂಗ್ ಮಾಡ್ತಾ ಇದ್ದೀರಾ. ಪಾಠಶಾಲಾಯೇ ಬಹುತ್ ಚಾಹಿಯೇನ, ಹೇಗೆ ಒಂದು ಮೂಲ ಹೆಡ್ ಕ್ವಾರ್ಟರ್ ಒಂದಿರುತ್ತೆ, ಅದ್ರದ್ದು ಬ್ರಾಂಚಸ್ ಬೇರೆ 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 ಕಡೆ ಏನ್ ಮಾಡ್ತಾರೆ, ಓಪನ್ ಮಾಡ್ತಾರಲ್ವಾ. ಅದೇ ತರ ಬಾಬಾ ಹೇಳ್ತಿದ್ದಾರೆ ಇದ್ರದ್ದು ಮೂಲ ಮೌಂಟ್ ಅಬು ಆಗಿದೆ. ಅಲ್ಲಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಬ್ರಾಂಚಸ್ ತೆರೆದು ಪಾಠಶಾಲೆಯನ್ನ ತೆರೆದು, ಬಾಬಾ ಹೇಳ್ತಿದ್ದಾರೆ ಪಾಠಶಾಲೆಯನ್ನ ತೆರಿತಾ ಇದ್ದೀವಿ. एक तो है यह पाठशाला जिसमें बाप रहते हैं, इसका नाम रखा है मधुबन. ಫಸ್ಟ್ ಬಾಬಾ ಹೇಳ್ತಿದ್ದಾರೆ ನಾನು ತೆರೆದಿರುವ ಪಾಠಶಾಲೆ ಯಾವುದು, ಮಧುಬನ. ಯಾವ ಹೆಸರು ಕೊಟ್ರು, ಮಧುಬನ. ಮಧುಬನ ಅಂದ್ರೆ ಮಧು ಅಂದ್ರೆ ಹನಿ ಅಲ್ವಾ, ವನ ಅಂದ್ರೆ ತೋಟ ಅಲ್ವಾ. ಬಾಬಾ ಹೇಳ್ತಿದ್ದಾರೆ बच्चे इसका नाम रखा है मधुबन. बच्चे जानते हैं मधुबन में सदैव मुरली बजती रहती है. ಲೌಕಿಕದಲ್ಲೂ ಕೂಡ ಗೊತ್ತಿದೆ ಅಲ್ವಾ, ಮಧುಬನ್ ಮೇ ಮುರಳಿ ಬಾಜೆ ಅಂತ ಹೇಳಿ ಹಾಡು ಕೂಡ ಇದೆ. ಬಾಬಾ ಹೇಳ್ತಿದ್ದಾರೆ ಮಧುಬನ ಅಂತಂದ್ರೆ ಅಲ್ಲಿ ಸದೈವ್ ಮುರಳಿ ನುಡಿತಾ ಇರ್ತದೆ. ಕಿಸ್ಕಿ, ಯಾರ ಮುರಳಿ ನುಡಿತದೆ? ಶಿವಬಾಬಾ ಯಾರು, ಯಾರಾಗಿದ್ದಾರೆ? ಭಗವಾನ್ ಆಗಿದ್ದಾರೆ. ಭಗವಾನ್ ಕಿ ಮುರಳಿ ಬಜ್ತಿ ಹೈ. ಭಗವಾನ್ ತೋ ಹೈ ನಿರಾಕಾರ. ಭಗವಂತ ಅಂತ ಹೇಳಿದ್ರಲ್ವಾ, ಹಾಗಾದ್ರೆ ಭಗವಂತ ಇರೋದು ಹೇಗೆ, ನಿರಾಕಾರ ಇದ್ದಾನೆ. ಸೊ ಮುರಳಿ ಬಜಾನ್, ಬಾಬಾ ಹೇಳ್ತಿದ್ದಾರೆ ಮುರಳಿ ಬಜಾತೆ ಹೈ ಸಾಕಾರ ರಥ ದ್ವಾರ. ನಾನು ಮುರಳಿ ನುಡಿಸ್ಬೇಕಾದ್ರೆ ನನಗೆ ಸಾಕಾರ ರಥ ಬೇಕು, ಶರೀರ ಬೇಕು ಅಂತಾರೆ. ಉನ್ಕಾ ನಾಮ್ ರಖಾ ಹೈ ಭಾಗ್ಯಶಾಲಿ ರಥ. ನೋಡಿ ಎಷ್ಟು ಚಂದ ಬಾಬಾ ತಗೊಂಡ್ ಬಂದ್ರು. ಪಾಠಶಾಲೆಯನ್ನ ನೀವು ಉದ್ಘಾಟನೆ ಮಾಡ್ತೀರಿ ಅಂದ್ರು. ಅದರಲ್ಲಿ ಮೂಲತಃ ಒಂದು ಪಾಠಶಾಲಾ ಮಧುಬನ ಅಂತ ಅಂದ್ರು. ಆ ಮಧುಬನದೊಳಗೆ ಬಾಬಾ ಹೇಳಿದ್ರು ಮುರಳಿ ನುಡಿತದೆ ಅಂತ ಹೇಳಿದ್ರು. ಸದೈವ್ ಮುರಳಿ ನುಡಿತದೆ. ಆ ಮುರಳಿ ನುಡಿಸುವವನು ಭಗವಂತನಾಗಿದ್ದಾನೆ. ಆ ಭಗವಂತ ನಿರಾಕಾರನಾಗಿದ್ದಾನೆ. ಆ ನಿರಾಕಾರ ಮುರಳಿ ನುಡಿಸ್ಬೇಕಾದ್ರೆ ಏನ್ ಬೇಕು, ಸಾಕಾರ ಶರೀರ ಬೇಕು, ರಥ ಬೇಕು ಅಂತಂದ್ರು. ಹಾಗಾಗಿ ಆ ಭಾಗ್ಯಶಾಲಿ ರಥ ಯಾವುದು, ब्रह्मारव रथनु अंतरे बाबा. यह तो कोई भी समझ सकते हैं. इसमें ब्रह्मा प्रवेश, बाप प्रवेश करते हैं, यह तो तुम बच्चे ही समझते हो. और तो कोई न रचता को न रचना के आदि मध्य अंत को जानते हैं. ಈ ಭಾಗ್ಯಶಾಲಿ ರಥ ಯಾಕೆ ಇವರದ್ದು ರಥ ಭಾಗ್ಯಶಾಲಿ ಅಂದ್ರೆ ಸ್ವಯಂ ಭಗವಂತ ಆರಿಸ್ಕೊಂಡಿದ್ದಾನೆ ಅವರ ದೇಹ. ನಾನು ಈ ದೇಹದೊಳಗೆ ಬರಬೇಕು, ಈ ದೇಹದೊಳಗೆ ಪ್ರವೇಶ ಮಾಡಿ ನಾನು ಜಗತ್ತು ಉದ್ಧಾರ ಮಾಡಬೇಕು ಅಂತ ಅವರ ರಥವನ್ನ ಆರಿಸಿಕೊಂಡವರು ಯಾರು, ಶಿವಬಾಬಾ. ಸೊ ಭಾಗ್ಯಶಾಲಿ ರಥ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ಈ ಭಾಗ್ಯಶಾಲಿ ರಥದೊಳಗೆ ನಾನು ರಚಯಿತ ಪ್ರವೇಶನಾಗಿ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳ್ತಾ ಇರೋದು ನಿಮ್ಮಗಳಿಗೆ ಬಿಟ್ರೆ ಹೊರಗೆ ಯಾರಿಗೂ ಕೂಡ ಈ ಮಾತು ಗೊತ್ತಿಲ್ಲ ಅಂತಾರೆ ಬಾಬಾ. ಸಿರ್ಫ್ ಬಡೆ ಆದಮಿ, गवर्नर आदि हैं तो उनसे उद्घाटन कराते हैं. यह भी बाबा हमेशा लिखते रहते हैं कि जिनसे उद्घाटन कराते हो उनको पहले परिचय देना है. बाप कैसे नई दुनिया स्थापन करते हैं. ಮತ್ತೆ ಬಾಬಾ ಉದ್ಘಾಟನೆ ಕಡೆ ಬಂದ್ಬಿಟ್ರು. ಸರಿ, ಪಾಠಶಾಲೆಗಳನ್ನ ನೀವು ಬಿಲ್ಡಿಂಗ್ ಕಟ್ತೀರಾ, ಬಾಬನ್ ಮನೆಗಳನ್ನ ಕಟ್ತೀರಾ, ಪ್ರದರ್ಶನಿಗಳನ್ನ ಉದ್ಘಾಟನೆ ಕರಿತೀರಾ, ಅಥವಾ ಮ್ಯೂಸಿಯಂಗಳು ಮಾಡಿ ಉದ್ಘಾಟನೆ ಕರಿತೀರಾ. ದೊಡ್ಡ ದೊಡ್ಡ ಗವರ್ನರ್ಗಳಿಗೆ, MP MLAಗಳಿಗೆ ಅವರನ್ನ ಕರೆದಾಗ ಮೂಲತಃ ಬಾಬಾ ಹೇಳ್ತಾರೆ ಫಸ್ಟ್ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ, ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸೋಕ್ಕಿಂತ ಮುಂಚೆ ಬಾಬಂದು ಸ್ವಲ್ಪ ಪರಿಚಯ, ನಂದು ಸ್ವಲ್ಪ ಪರಿಚಯ ಕೊಡ್ರಿ ಅಂತಾರೆ ಬಾಬಾ. ಶಿವಬಾಬಾ ಬಂದು ಹೇಗೆ ಸ್ವರ್ಗ ಸ್ಥಾಪನೆ ಮಾಡ್ತಾನೆ ಅನ್ನೋದನ್ನ ಅವರಿಗೆ ಸ್ವಲ್ಪ ತಿಳಿಸ್ರಿ ಅಂತಾರೆ ಬಾಬಾ. उनकी यह ब्रांचेस खुल रही है, कोई न कोई से खुलवाते हैं ताकि उनका कल्याण हो जाए. ಬಾಬಾ ಯಾರ ಹತ್ರನಾದ್ರೂ ಆ ಒಂದು ಏರಿಯಾದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಬ್ರಾಂಚ್ ಓಪನ್ ಮಾಡ್ತಾರೆ.
ಬಾಬಾ ಹೇಳ್ತಿದ್ದಾರೆ ಯಾಕೆ ಓಪನ್ ಮಾಡಿಸ್ತಾರೆ? ಯಾಕಂದ್ರೆ ಎಲ್ಲರದು ಏನಾಗ್ಲಿ, ಕಲ್ಯಾಣ ಆಗ್ಲಿ ಅಂತ ಹೇಳಿ ಬಾಬಾ ಅಲ್ಲಿ ಬಾಬನ್ ಮನೆ ಓಪನಿಂಗ್ ಮಾಡಿಸ್ತಾರೆ. कुछ समझे कि बरोबर बाप आया हुआ है, ब्रह्मा द्वारा स्थापना हो रही है, विश्व में शांति के राज्य की व आदि सनातन देवी देवता धर्म की, उसका उद्घाटन तो हो चुका है, अभी यह ब्रांचेस खुल रही है. ಬಾಬಾ ತಿಳಿಸ್ತಿದ್ದಾರೆ, ವಿಶ್ವದಲ್ಲಿ ಶಾಂತಿಯ ರಾಜ್ಯ ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಉದ್ಘಾಟನೆ ಅಂತೂ ಆಗಿದೆ. ಆದ್ರೆ ಇದ್ರದ್ದು ಬ್ರಾಂಚಸ್ ಅಲ್ಲಲ್ಲಿ ಓಪನ್ ಮಾಡ್ತಾ ಇದ್ದೀವಿ. उसका उद्घाटन तो हो चुका है, अभी यह ब्रांचेस खुल रही है. जैसे कि बैंक की ब्रांचेस खुलती रहती है ना. ಉದಾಹರಣೆಗಾಗಿ ಬಾಬಾ ಬ್ಯಾಂಕ್ ಇಂದ ತಗೊಂಡಿದ್ದಾರೆ. SBI ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಕೋಟಕ್ ಬ್ಯಾಂಕ್ ಇರ್ಬೋದು. ಅವ್ರದ್ದು ಮೂಲ ಒಂದು ಕಡೆ ಹೆಡ್ ಕ್ವಾರ್ಟರ್ ಇರುತ್ತೆ. ಆಮೇಲೆ ಅವ್ರದ್ದು ಬ್ರಾಂಚಸ್ ಎಲ್ಲ ಸಿಟಿಗಳಲ್ಲಿ, ವಿಲೇಜಸ್ ಅಲ್ಲಿ ಎಲ್ಲ ಕಡೆನೂ ಓಪನ್ ಮಾಡ್ತಾರೆ. ಬಾಪ್ ಕೋ ಹಿ ಆಕರ್ ನಾಲೆಜ್ ದೇನಿ है, यह नॉलेज परमपिता परमात्मा ही में ही रहती है, इसीलिए उनको ही ಈ ಜ್ಞಾನ ಎಲ್ಲನೂ ಕೂಡ ದೇವತಾ ಧರ್ಮದ ಜ್ಞಾನ ಇರ್ಬೋದು, ಆದಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರ್ಬೋದು, ಇದೆಲ್ಲ ಶುಭಾಬನಲ್ಲಿರುವುದರಿಂದ ಅವನೇ ಬಂದು ನಮಗೆ ಹೇಳಬೇಕು. ಅವನು ಎಲ್ಲಿವರೆಗೂ ನಮಗೂ ಹೇಳಲ್ವ, ನಮಗೂ ಗೊತ್ತಾಗಲ್ಲ. ಸೊ ಬಾಬಾ ಹೇಳ್ತಿದ್ದಾರೆ, ಸರಿ ನನ್ನಲ್ಲಿ ಈ ಜ್ಞಾನ ಇರುವುದರಿಂದ ನನಗೇನಂತ ಕರೀತಾರೆ? ಹಾಗಾದ್ರೆ ಶಿವಬಾಬನ್ಗೆ ಏನಂತ ಕರಿತೀವಿ? ಜ್ಞಾನದ ಸಾಗರ ಅಂತ ಕರಿತೀವಿ ಅಂತಾರೆ ಬಾಬಾ. तो रूहानी बाप में ही रूहानी ज्ञान है जो आकर रूहों को देते हैं. ಆತ್ಮಗಳಿಗೆ ಸಂಬಂಧಪಟ್ಟ ಜ್ಞಾನ, ಆತ್ಮಿಕ ಜ್ಞಾನ ಆ ಆತ್ಮಿಕ ತಂದೆ ಬಳಿನೇ ಇದೆ. ಸೊ ಅವನೇ ಬಂದು ನಮ್ಮೆಲ್ಲರಿಗೂ ಕೂಡ ಆತ್ಮಿಕ ಜ್ಞಾನವನ್ನ ಹೇಳಬೇಕಾಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಸಮझाते हैं, ಹೇ ಬಚ್ಚೋ, ಏನಂತ ತಿಳಿಸ್ತಾರಪ್ಪ? ಹೇ ನನ್ನ ಮಕ್ಕಳೇ, ಹೇ ಆತ್ಮಾವು, ತುಮ್ ಅಪ್ನೆ ಕೋ ಆತ್ಮ ಸಮझो. ಆತ್ಮಿಕ ತಂದೆ ಬಂದು ಆತ್ಮಿಕ ಜ್ಞಾನದಲ್ಲಿ ಇದೇ ಶಬ್ದ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವೇನಂತ ತಿಳ್ಕೊಳ್ಳಿ? ದೇಹ ಕಂಪ್ಲೀಟ್ ಮರ್ತು ಬಿಡ್ರಿ ಅಂತಿದ್ದಾರೆ ಬಾಬಾ. ಮೊನ್ನೆಯಿಂದನೂ ಬಾಬಾ ಹೇಳ್ತಿದ್ದಾರೆ, ದೇಹ ಇಲ್ಲೇ ಇಲ್ಲ, ಬರೀ ನಾನೊಂದು ಚೈತನ್ಯ ಶಕ್ತಿ ಡೈಮಂಡ್, ಬೇದಾಗ್ ಡೈಮಂಡ್ ಆತ್ಮನಾಗಿದ್ದೇನೆ, ಇದೇ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ ಅಂತಿದ್ದಾರೆ ಬಾಬಾ. ಸ್ವಪ್ನೆ ಕೋ ಕ್ಯಾ ಸಮझो? ಆತ್ಮ ಸಮझो. ಆತ್ಮ ನಾಮ್ ತೋ ಕಾಮನ್ ಹೈ, ಹೊರಗಿನವ್ರಿಗೂ ಗೊತ್ತು ಇದು ಹೆಸರು. ಆತ್ಮ ಹೆಸರು ಕಾಮನ್ ಇದೆ. महान आत्मा, पुण्यात्मा, पापात्मा कहा जाता है ना. बाबा ಹೇಳ್ತಿದ್ದಾರೆ, तो आत्मा को परमपिता परमात्मा बाप भी समझा रहे हैं. बाप क्यों आएंगे? जरूर बच्चों को वर्षा देने के लिए ना. ಬಾಬಾ ಹೇಳ್ತಿದ್ದಾರೆ, ಆತ್ಮ ಶಬ್ದ ಕಾಮನ್ ಇದೆ, ಹೊರಗಿನ ಜಗತ್ತಿನವ್ರಿಗೂ ಗೊತ್ತು. ಪಾಪಾತ್ಮ ಅಂತಾರೆ, ಪುಣ್ಯಾತ್ಮ ಅಂತಾರೆ, ಮಹಾತ್ಮ ಅಂತಾರೆ. ಬಾಬಾ ಹೇಳ್ತಿದ್ದಾರೆ, ಈಗ ನಾನು ಬಂದಿರೋದೇ ಏನಕ್ಕಾಗಿ? ನಿಮಗೆ ಆಸ್ತಿ ಕೊಡ್ಲಿಕ್ಕೋಸ್ಕರ ಅಂತಾರೆ ಬಾಬಾ. ಫಿರ್ ಸತೋ ಪ್ರಧಾನ್ ನೈ ದುನಿಯಾ ಮೇ ಆನಾ ಹೈ. ಆಸ್ತಿ ನನ್ನಿಂದ ತಗೊಂಡಾದ್ಮೇಲೆ ಎಲ್ಲಿಗೆ ಬರ್ತೀರಾ? ಸತೋ ಪ್ರಧಾನ ಹೊಸ ಜಗತ್ತಿಗೆ ಬರ್ತೀರಿ ಅಂತಾರೆ ಬಾಬಾ. ವರ್ಲ್ಡ್ ಕೆ ಹಿಸ್ಟ್ರಿ ಜೋಗ್ರಫಿ ರಿಪೀಟ್ ಕಹಾ ಜಾತಾ ಹೈ. ನೈ ಅಥವಾ ಪುರಾಣಿ ದುನಿಯಾ ಮನುಷ್ಯೋಂ ಕಿ ಹಿ ಹೈ. ಹೊಸದಿರ್ಬೋದು, ಹಳೇದಿರ್ಬೋದು, ಬಾಬಾ ಹೇಳ್ತಿದ್ದಾರೆ ಮನುಷ್ಯರದೇ ಆಗಿದೆ. ಹಳೆ ಜಗತ್ತೇ ಇರ್ಬೋದು, ಹೊಸ ಜಗತ್ತೇ ಇರ್ಬೋದು, ಅಲ್ಲೂ ಇರೋದು ಮನುಷ್ಯರೇ, ಇಲ್ಲೂ ಇರೋದು ಮನುಷ್ಯರೇ ಅಂತಾರೆ ಬಾಬಾ. ಬಾಪ್ कहते हैं, मैं आया हूँ नई दुनिया रचने. ನಾನು ಬಂದಿರೋದೇ ಹೊಸ ಜಗತ್ತು ರಚನೆ ಮಾಡ್ಲಿಕ್ಕೆ. ಬಿಗರ್ ಮನುಷ್ಯೋಂ कहते दुनिया होती नहीं. ಮನುಷ್ಯರಿಲ್ಲದೆ ಪ್ರಪಂಚನೇ ಇಲ್ಲ ಅಂತಾರೆ ಬಾಬಾ. ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ಪ್ಲಾನೆಟ್ಸ್ ನಲ್ಲಿ ಮನುಷ್ಯರಿದ್ದಾರ? ಅಲ್ಲಿ ಇಲ್ಲ. ಅದಕ್ಕೆ ಜಗತ್ತು ಅಂತ ಅದಕ್ಕೆ करियल्ला अंतरे बाबा. नई दुनिया में देवी देवताओं का राज्य था, जिसकी अब फिर से स्थापन हो रही है. अभी तुम बच्चे शूद्र से ब्राह्मण बने हो, फिर तुमको ब्राह्मण से देवता बनाने आया हो. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರಿಲ್ಲದೆ ಜಗತ್ತಿಲ್ಲ ಅಂತಾರೆ ಬಾಬಾ. ಇದೇ ಪೃಥ್ವಿಯ ಮೇಲೆ ಹೊಸ ಜಗತ್ತಾಗಿದ್ದಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಅಂತಾರೆ ಬಾಬಾ. ಈಗ ಪುನಃ ಅದರ ಸ್ಥಾಪನೆ ಆಗ್ತಾ ಇದೆ ಅಂತಾರೆ ಬಾಬಾ.
ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಈಗ ನೀವು ಶೂದ್ರರಿರುವವರು, ನೀವು ಬ್ರಾಹ್ಮಣರಾಗಿದ್ದೀರಿ. ಯಾರ ಹತ್ರ ಬ್ರಾಹ್ಮಣರಾಗಿದ್ದೀವಿ? ಬ್ರಹ್ಮನ ಹತ್ರ ಬ್ರಾಹ್ಮಣರಾಗಿದ್ದೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರಿರುವವರು ನಾಳೆ ಏನಾಗ್ತೀವಿ? ಮತ್ತೆ ದೇವತೆಗಳಾಗ್ತೀವಿ. ಸೊ ಬಾಬಾ ಹೇಳ್ತಿದ್ದಾರೆ, ತುಮ್ ಯಹ ಸುನಾ ಸಕ್ತೆ ಹೋ ಕಿ ಬಾಪ್ ಐಸೆ ಸಮझाते हैं. ನಾವು ಅನ್ಯರಿಗೆ ತಿಳಿಸ್ಬೋದು, ಭಗವಂತ ಈ ರೀತಿ ಜ್ಞಾನ ಕೊಡ್ತಾ ಇದ್ದಾರೆ. ನಾವು ಬ್ರಾಹ್ಮಣರೇ ನಾಳೆ ಮತ್ತೆ ದೇವತೆಗಳಾಗ್ತೀವಿ ಅಂತ ಹೇಳಿದ್ದಾರೆ. ತುಮ್ ನೈ ದುನಿಯಾ ಮೇ कैसे जा सकते हो? अभी तो तुम्हारी आत्मा पतित विकारी है, सो अब निर्विकारी बनना है. ಸರಿ, ಹೊಸ ಜಗತ್ತಿಗಂತೂ ಹೋಗೋದಿದೆ. ಹೊಸ ಜಗತ್ತಿಗೆ ನಾವು ಹೋಗ್ಬೇಕು ಅಂತಂದ್ರೆ ವಿಕಾರಿಗಳಿದ್ದೀವಿ. ವಿಕಾರಿಗಳಿದ್ರೆ ನಾವು ಹೋಗ್ಲಿಕ್ಕೆ ಬರಲ್ಲ. ಸೊ ಈಗ ಸಂಪೂರ್ಣ ಏನಾಗ್ಬೇಕು? ಸಂಪೂರ್ಣ ಪಾವನ ನಿರ್ವಿಕಾರಿಗಳಾಗ್ಬೇಕು ಅಂತಾರೆ ಬಾಬಾ. ಈಗ ನಾನು ಆತ್ಮ ಸಂಪೂರ್ಣ ವಿಕಾರಿ ಇರುವುದರಿಂದ ಹೊಸ ಜಗತ್ತಿಗೂ ಹೋಗ್ಲಿಕ್ಕೆ ಬರಲ್ಲ, ನನ್ನ ಮೂಲ ಮನೆಗೂ ಹೋಗ್ಲಿಕ್ಕೆ ಬರಲ್ಲ. ಅದಕ್ಕಾಗಿ ಮೊದಲು ಪಾವನ ಆಗ್ಬೇಕು ಅಥವಾ ಸಂಪೂರ್ಣ ನಿರ್ವಿಕಾರಿ ಆಗ್ಬೇಕು ಅಂತಾರೆ ಬಾಬಾ. ಜನ್ಮ ಜನ್ಮಾಂತರಕ್ಕೆ ಪಾಪೋಂ ಕಾ ಬೋಜ. ಬಾಬಾ ಹೇಳ್ತಾರೆ, ಜನ್ಮ ಜನ್ಮಾಂತರಗಳ ಪಾಪದ ಹೊರೆ ಸಿರ್ ಪರ್ ಹೈ. ಪಾಪ ಕಬ್ ಸೆ ಶುರು ಹೋತೆ ಹೈ. ತಲೆ ಮೇಲೆ ಏನು ಯಾವ ಹೊರೆ ಇದೆ? ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ ಅಂತಾರೆ ಬಾಬಾ. ಈಗ ಬಾಬಾ ಹೇಳ್ತಿದ್ದಾರೆ, ಸರಿ, ಪಾಪಗಳು ನೀವು ಯಾವಾಗಿಂದ ಮಾಡ್ಕೊಂತ ಬಂದ್ರಿ? ದ್ವಾಪರ ಯುಗದಿಂದ. ಬಾಪ್ ಕಿತನೆ ವರ್ಷೋं के लिए ಪುಣ್ಯಾತ್ಮ बनाते हैं. ಬಾಬಾ ಎಷ್ಟು ವರ್ಷ ಸಲುವಾಗಿ ನಮ್ಮನ್ನ ಪುಣ್ಯಾತ್ಮರನ್ನಾಗಿ ಮಾಡ್ತಾರೆ? ವರ್ಷ 2500 ವರ್ಷದವರೆಗೂ ನಮ್ಮನ್ನ ಬಾಬಾ पुण्यात्मरನ್ನಾಗಿ ಮಾಡ್ತಾರೆ. यह भी तुम बच्चे अभी जानते हो, 21 जन्म तुम पुण्यात्मा रहते हो, फिर पापात्मा बनते हो. 21 ಜನ್ಮ ಯಾವುದೇ ಪಾಪ ಇಲ್ಲದೆ ನಾವು ಆತ್ಮಗಳು ಪಾವನ ಆತ್ಮರಾಗಿರ್ತೀವಿ. ಆದ್ರೆ ನಂತರ ಮತ್ತೆ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ? ಪಾಪ ಕರ್ಮಗಳನ್ನ ಮಾಡಿ ಪಾಪಾತ್ಮರಾಗ್ತೀವಿ ಅಂತಾರೆ ಬಾಬಾ. ಜಹ ಪಾಪ ಹೋತಾ ಹೈ ವಹ ಪಾಪ ಇದ್ದಲ್ಲಿ ಏನಿರುತ್ತೆ? ಪಾಪ ಮಾಡ್ತೀವಿ ಅಂತಂದ್ಮೇಲೆ ಅಲ್ಲಿ ಏನಿರುತ್ತೆ? ಶ್ರಾಪ रहता है. और क्या रहता है? ಶ್ರಾಪ ಆಗಿರೋದ್ರಿಂದ ಏನಾಗ್ಬಿಡ್ತೀವಿ? ಶ್ರಾಪ ಸಿಕ್ಕಿರೋದ್ರಿಂದ ಏನಾಗ್ತೀವಿ? पतित बनते हैं. वहाँ fill in the blank. वहाँ डैश ही होगा. वहाँ दुख ही होगा. ಪಾಪ ಇದ್ದಲ್ಲಿ ಏನಿರುತ್ತೆ? ದುಃಖ ಇದ್ದೇ ಇರುತ್ತಲ್ವಾ ಅಂತಾರೆ ಬಾಬಾ. ಪಾಪ ಕೌನ್ಸೆ ಹೈ? ಪಾಪ ಯಾವ್ಯಾವ್ದಪ್ಪ? पांचवी का वह भी पाप बतलाते हैं. एक तो तुम धर्म की ग्लानि करते हो. ಒಂದು ಧರ್ಮ ಗ್ಲಾನಿ ಮಾಡಿದೆವು. ಧರ್ಮ ಅಂತಂದ್ರೆ ಇಲ್ಲಿ ವಾಸ್ತವದಲ್ಲಿ ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ ಅಲ್ಲ. ಇದು ಧರ್ಮ ಅಲ್ಲ, ನಮ್ಮ ಮೂಲ ಸ್ವಧರ್ಮಗಳ ಗ್ಲಾನಿ ಮಾಡಿದೆವು. ನಾನು ಆಕ್ಚುಲಿ ಆತ್ಮ ಶಾಂತವಾಗಿರ್ಬೇಕು, ಅಶಾಂತಿ ಆಗ್ಬಿಟ್ಟೆ. ನಾನು ಆತ್ಮ ಸಂಪೂರ್ಣ ಪವಿತ್ರ, ನನ್ನ ಮೂಲವಾದ ಧರ್ಮ ಪವಿತ್ರ, ಆದ್ರೆ ನಾನು ಅಪವಿತ್ರತೆಗೆ ಒಳಗಾದೆ. ಹೌದಾ ಇಲ್ವೋ? ನಾನು ಆತ್ಮ ಆಕ್ಚುಲಿ ಖುಷಿ ಸ್ವರೂಪ, ಸಂಪೂರ್ಣ ಸಂತೋಷದಲ್ಲಿ ಖುಷಿಯಲ್ಲಿ ಇರ್ಬೇಕು, ಆದ್ರೆ ನಾನೇನಾಗ್ಬಿಟ್ಟೆ? ದುಃಖಿ ಆಗ್ಬಿಟ್ಟೆ. ಹೌದಾ ಇಲ್ವೋ? ನನ್ನ ಸ್ವಧರ್ಮಗಳ ಗ್ಲಾನಿ ಆಯಿತು ಅಲ್ಲಿ. ಯಾವಾಗ ನನ್ನ ಸ್ವಧರ್ಮದ ಗ್ಲಾನಿ ಆಯ್ತೋ ಬಾಬಾ ಹೇಳ್ತಾರೆ, ನೀವು ದುಃಖಿಗಳಾದ್ರಿ, ಪಾಪಕರ್ಮ ಆಯ್ತು ಅಲ್ಲಿ ಅಂತಾರೆ ಬಾಬಾ. ಒಂದು ಧರ್ಮ ಗ್ಲಾನಿ ಮಾಡಿ ಪಾಪಕರ್ಮ ಮಾಡಿದೆವು. ಕಿತನೆ ತುಮ್ ಪತೀತ ಬನ್ ಗಯೆ ಹೋ, ಮುझे बुलाते आए हो, हे पतित पावन आओ, सो अब मैं आया हूं. ನೀವೆಷ್ಟೊಂದು ಪತಿತರಾಗಿದ್ದೀರಿ ಅಂತಾರೆ ಬಾಬಾ. ಒಂದು ಬಾಬನ ನಿಂದನೆ ಮಾಡಿದವು, ಎಲ್ಲಿ ಬೇಕಲ್ಲೇ ಹಾಕ್ಬಿಟ್ಟೆವು ಬಾಬನನ್ನ.
ಎರಡನೇದು ನಾವು ಆತ್ಮಗಳು ನಮ್ಮ ಧರ್ಮ ಗ್ಲಾನಿ ಮಾಡ್ಕೊಂಡ್ಬಿಟ್ಟೆವು. ಯಾಕಂದ್ರೆ ವಿಕಾರಗಳಿಗೆ ಹೋಗಿ ಅಪವಿತ್ರರಾಗ್ಬಿಟ್ಟೆವು. ಸೊ ಅಪವಿತ್ರರಾದ್ವಿ, ನಮ್ಮ ಪವಿತ್ರ ಧರ್ಮಕ್ಕೆ ಹೊಡೆತ ಬಿತ್ತು, ಕರ್ಮ ಭ್ರಷ್ಟ ಆಯ್ತು, ಧರ್ಮನೂ ಭ್ರಷ್ಟ ಆಯ್ತು, ಧರ್ಮ ಗ್ಲಾನಿ ಆಯ್ತು. ಎಷ್ಟೊಂದು ಪತಿತರಾಗಿದ್ದೀವಿ. ಅದಕ್ಕೆ ನೀವು ನನಗೆ ಕರೆದ್ರಿ, ಬಾರಪ್ಪ ಪತಿತರಿಂದ ಪಾವನ ಮಾಡು. ಅದಕ್ಕೆ ನಿಮ್ಮ ಕರೆಗೆ ನಾನು ಹೋಗ್ಬಿಟ್ಟು ಬಂದಿದ್ದೀನಿ ಅಂತಾರೆ ಬಾಬಾ. ಪಾವನ್ ಬನಾನೆ ವಾಲೆ ಬಾಪ್ ಕೋ तुम गाली देते, ग्लानी करते हो, इसीलिए तुम पापात्ಮ बन पड़े हो. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಪಾವನ ಮಾಡುವ ತಂದೆ ಆದ್ರ ನನ್ನದೇ ನೀವು ಗ್ಲಾನಿ ಮಾಡಿದ್ರಿ, ನನ್ನನ್ನೇ ನೀವು ನಿಂದನೆ ಮಾಡಿದ್ರಿ ಅಂತಾರೆ ಬಾಬಾ. ಅಲ್ಲೇ ನೀವು ಪಾಪಾತ್ಮರಾದ್ರಿ ಅಂತಾರೆ ಬಾಬಾ. कहते भी हैं, हे प्रभु जन्म जन्मांतर का पापी हूँ, आकर पावन बनाओ. ಕರೆಯುವಾಗ ಏನಂತ ಕರೆದೆವು? ಭಗವಂತ, ನಾನು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ, ಬಂದು ನನ್ನನ್ನ ಪಾವನ ಮಾಡು ಬಾರಪ್ಪ ಅಂತ ಅವನನ್ನ ನಾವು ಕರೆದೆವು. तो बाप समझाते हैं कि जिसने सबसे जास्ती जन्म लिए हैं उनके ही बहुत जन्मों के अंत में मैं प्रवेश कर. ಎಲ್ಲರಿಗಿಂತಲೂ ಯಾರು ಜಾಸ್ತಿ ಜನ್ಮಗಳನ್ನ ತಗೊಂಡಿದಾರೋ ಅವರ ಶರೀರದಲ್ಲೇ ನಾನು ಪ್ರವೇಶ ಆಗ್ತೀನಿ. ಅವರ ಕೊನೆಯ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಅವರ ಶರೀರದಲ್ಲಿ ಏನ್ ಮಾಡ್ತೀನಿ? ಪ್ರವೇಶ ಆಗ್ತೀನಿ ಅಂತಾರೆ ಬಾಬಾ. ಯಾರವರು? ಬ್ರಹ್ಮ ತಂದೆಯವರು. ಸೊ ಬಾಬಾ ಬಹುತ್ ಜನ್ಮ ಕಿಸ್ಕೋ कहते? ಬಹಳಷ್ಟು ಜನ್ಮ ಅಂದ್ರೆ ಎಷ್ಟು ಜನ್ಮ ಬಾಬನ ದೃಷ್ಟಿಯಲ್ಲಿ? 84. बच्चे 84 जन्मों को जो पहले आए हैं वही 84 जन्म लेते हैं. ಸತ್ಯುಗದ ಆದಿಯಿಂದಲೂ ಯಾರೇ ಬಂದಿದಾರೋ ಅದೇ ಅವರೇ 84 ಜನ್ಮ ತಗೊಳ್ತಾರೆ ಅಂತಾರೆ ಬಾಬಾ. तो पहले तो यहाँ लक्ष्मी नारायण आते हैं, यहाँ तुम आते ही हो नर से नारायण बनने के लिए. ಫಸ್ಟ್ ಹಾಗಾದ್ರೆ ಬರೋರೇ ಯಾರು? ಲಕ್ಷ್ಮೀ ನಾರಾಯಣರಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಯ ಪಹಲೆ ಲಕ್ಷ್ಮೀ ನಾರಾಯಣ, ನರನಿಂದ ನಾರಾಯಣರಾಗ್ಲಿಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ ತಾನೆ. तो कथा भी सत्यनारायण की सुनाते हैं. ಇಲ್ಲೆಲ್ಲ ಯಾರ ಕತೆ ಹೇಳೋದು ಬಾಬಾ? ಸತ್ಯನಾರಾಯಣನ ಕತೆ ಹೇಳ್ತಾರೆ ಬಾಬಾ. तो कब राम सीता बनने की कथा सुनाई किसी ने? ರಾಮ ಸೀತೆ ಆಗುವ ಕಥೆಯನ್ನ ನಾನೇನಾದ್ರೂ ಹೇಳಿದೀನ ಅಥವಾ ಯಾರಾದ್ರೂ ಹೇಳಿದಾರ? अरे उसकी ग्लानी की है. बाप बताते हैं, नर से नारायण, नारी से लक्ष्मी. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, जिनकी कभी कोई निंदा नहीं करते. बाप कहते हैं, मैं राजयोग सिखलाता हूँ. विष्णु के 2 रूप यह लक्ष्मी नारायण. ವಿಷ್ಣುವಿನ 2 ರೂಪ ಲಕ್ಷ್ಮಿ ಮತ್ತು ನಾರಾಯಣ ಅಂತಾರೆ ಬಾಬಾ. ಯಹ ಸಬ್ ಬಾಬಾ ಹೇಳ್ತಿದ್ದಾರೆ, छोटेपन में राधे कृष्ण है या कोई भाई बहन नहीं, अलग अलग राजाओं के बच्चे हैं. ಬಾಬಾ ಹೇಳ್ತಿದ್ದಾರೆ, ಇವರು ಅಣ್ಣ ತಂಗಿಯರಲ್ಲ ಅಂತಾರೆ ಬಾಬಾ, ಇವರು ಬೇರೆ ಬೇರೆ ರಾಜ್ಯದ ಮಕ್ಕಳು ಅಂತಾರೆ ಬಾಬಾ. ವಹ ಮಹಾರಾಜ್ಕುಮಾರ್ ವಹ ಮಹಾರಾಜ್ಕುಮಾರಿ जिनको स्वयंवर के बाद लक्ष्मी नारायण कहा जाता है. ಬಾಬಾ ಹೇಳ್ತಿದ್ದಾರೆ, ಇವರು ಮಹಾರಾಜಕುಮಾರ ಕೃಷ್ಣ ಮತ್ತು ರಾಧೆ ಮಹಾರಾಜಕುಮಾರಿ. ಇಬ್ಬರ ಸ್ವಯಂವರದ ನಂತರ ಅವ್ರಿಗೆ ಏನಂತ ಹೆಸರು ಚೇಂಜ್ ಆಯ್ತು? ಶ್ರೀ ಲಕ್ಷ್ಮೀ ನಾರಾಯಣ ಅಂತಾರೆ ಬಾಬಾ. यह सब बातें कोई मनुष्य नहीं जानते. कल पहले यह सब बातें जिनकी बुद्धि में बैठी होगी उनकी ही बुद्धि में बैठेगी. ಬಾಬಾ ಹೇಳ್ತಿದ್ದಾರೆ, ಇವೆಲ್ಲ ಮಾತುಗಳು ಯಾರ ಬುದ್ಧಿಯೊಳಗೆ ಕೂತ್ಕೊಳ್ತದಂದ್ರೆ, ಯಾರು ಕಲ್ಪದ ಹಿಂದೆ ಕೂತ್ಕೊಂಡಿತ್ತೋ ಅವರ ಬುದ್ಧಿಯೊಳಗೆ ಕೂತ್ಕೊಳ್ತದೆ ಅಂತಾರೆ ಬಾಬಾ. ಸತ್ಯುಗಕ್ಕೆ ಹೋದ್ರೆ ಬಂದ್ರ ರಾಧೆ ಕೃಷ್ಣಿಯರು ಮಹಾರಾಜಕುಮಾರ ಮಹಾರಾಜಕುಮಾರಿ ಬೇರೆ ಬೇರೆ ರಾಜ್ಯದಲ್ಲಿ ಬೆಳೆಯುವವರು, ಹೌದಾ ಇಲ್ಲ? ಅವರಿಬ್ಬರ ಸ್ವಯಂವರದ ನಂತರ ಅವ್ರಿಗೆ ಏನಂತ ಕರೆಯಲಾಗ್ತದೆ? लक्ष्मी नारायण ಅಂತ ಕರೆಯಲಾಗ್ತದೆ. यह सब बातें कोई मनुष्य नहीं जानते. कल पहले यह सब बातें जिनकी बुद्धि में बैठी होंगी उनकी ही बुद्धि में बैठेगी. तो इन लक्ष्मी नारायण राधे कृष्ण आदि सबके मंदिर है. विष्णु का भी मंदिर है, जिनको नर नारायण का मंदिर कहते हैं. ಇವರೆಲ್ಲರದ್ದು ಕೂಡ
ಇವ್ರು ಇದ್ದಾರೆ ಅನ್ನೋದಕ್ಕೊಂದು ಪ್ರೂಫ್ ಯಾವುದು? ದೇವಸ್ಥಾನಗಳು. ಯಾರೆಲ್ಲ ಇದ್ದು ಹೋಗಿದಾರೋ ಅವ್ರದೇ ಫೋಟೋ ತಗಲ್ ಹಾಕ್ತೀವಿ, ಅವ್ರದೇ ಮೂರ್ತಿಗಳನ್ನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅವರದೇ ಮೂರ್ತಿ ಸ್ಟ್ಯಾಚ್ಯೂಗಳನ್ನ ನಾವೆಲ್ಲ ಏನು ಚೌರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇಡ್ತೀವಿ ಅಂತಾರೆ ಬಾಬಾ. ಹೌದಾ ಇಲ್ಲ? ಸೊ ಬಾಬನ ತಿಳಿಸ್ತಿದ್ದಾರೆ ಏನಂತ ಹೇಳಿ, ಬಾಬಾ ಹೇಳ್ತಿದ್ದಾರೆ ಬಾಬನು ಕೂಡ ಬಂದು ಹೋಗಿದ್ದಾರೆ, ಲಕ್ಷ್ಮೀ ನಾರಾಯಣ ರಾಧೆ ಕೃಷ್ಣ ಇವರು ಕೂಡ ಬಂದು ಹೋಗಿದ್ದಾರೆ. ಅದಕ್ಕೆ ಇವ್ರದ್ದೇನಿದೆ ಅಂತಾರೆ ಬಾಬಾ? ದೇವಸ್ಥಾನಗಳಿದಾವೆ, ಮಂದಿರಗಳಿದಾವೆ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, और फिर लक्ष्मी नारायण का अलग अलग मंदिर भी है, ब्रह्मा का भी मंदिर है. ಬ್ರಹ್ಮನ ಮಂದಿರ ಎಲ್ಲಿದೆ? पुष्करनಲ್ಲಿದೆ ಅಂತಾರೆ ಬಾಬಾ. ब्रह्म देवताय नमः, फिर कहते शिव परमात्माय नमः, वह तो अलग हो गया ना. ಬ್ರಹ್ಮ ದೇವತಾಯ ನಮಃ ಅಂತ ಹೇಳ್ತಾರೆ, ಬ್ರಹ್ಮ ಬೇರೆ, ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ, ಶಿವನೇ ಬೇರೆ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ದೇವತಾओं ಕಭಿ ಭಗವಾನ್ ಥೋಡಿ ಕಹಾ ಜಾತ, ದೇವತೆಗಳಿಗೆ ಭಗವಂತ ಅಂತ ಎಂದೆಂದಿಗೂ ಹೇಳಲಾಗುವುದಿಲ್ಲ. तो बाप समझाते हैं पहले जिससे उद्घाटन कराना है उनको समझाना है. विश्व में शांति स्थापन अर्थ भगवान, विश्व स्थापन करने अर्थ भगवान ने फाउंडेशन लगा दिया है. ಬಾಬಾ ಹೇಳ್ತಿದ್ದಾರೆ ನೀವು ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಿರೋ ಅವರಿಗೆ ಮೊದಲು ನೀವು ಎಕ್ಸ್ಪ್ಲೇನ್ ಮಾಡ್ರಿ ಅಂತಾರೆ ಬಾಬಾ. ಏನಂತ ಎಕ್ಸ್ಪ್ಲೇನ್ ಮಾಡೋದು? ಭಗವಂತ ಆಲ್ರೆಡಿ ಹೊಸ ಪ್ರಪಂಚದ್ದು ಸ್ಥಾಪನೆ ಮಾಡುವ ಉದ್ಘಾಟನೆ ಮಾಡಿದಾನೆ ಅಂತ ಹೇಳಿ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ तो मनुष्य को नर से नारायण, नारी से लक्ष्मी बनाने की यह बड़ी गॉडली ಯೂನಿವರ್ಸಿಟಿ. ಇದು ಬಾಬಾ ಹೇಳ್ತಿದ್ದಾರೆ ಮನುಷ್ಯರನ್ನ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಮಾಡುವ ದೊಡ್ಡ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಬಾಬಾ. ಅಥವಾ ಈಶ್ವರೀಯ ವಿಶ್ವವಿದ್ಯಾಲಯ है. ವಿಶ್ವವಿದ್ಯಾಲಯ तो बहुतों ने नाम रखे हैं. ವಿಶ್ವವಿದ್ಯಾಲಯ ಅಂತ ಹೇಳಿ, ಯೂನಿವರ್ಸಿಟೀಸ್ ಅಂತ ಹೇಳಿ ಬಹಳ ಹೆಸರುಗಳಿದಾವೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, तो वास्तव में वह कोई वर्ल्ड ಯೂನಿವರ್ಸಿಟಿ है नहीं. ಆದ್ರೆ ಆ ಯೂನಿವರ್ಸಿಟಿ ವರ್ಲ್ಡ್ ಯೂನಿವರ್ಸಿಟಿಗಳಲ್ಲ ಅಂತಾರೆ ಬಾಬಾ. ಎಲ್ಲಾದ್ರೂ ಒಂದು ಕಡೆ ಇರ್ಬೋದೇ ಹೊರತು ಎಲ್ಲಾ ಕಡೆ, ವಿಶ್ವದಲ್ಲಿ ಎಲ್ಲಾ ಕಡೆ ಅವ್ರದ್ದು ಯೂನಿವರ್ಸಿಟಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ದಂಗಲ್ಲ, ಎಷ್ಟು ದೇಶಗಳಲ್ಲೆಲ್ಲ ನಮ್ದು ಬಾಬಾ ಹೇಳ್ತಿದ್ದಾರೆ ವರ್ಲ್ಡ್ ಅಲ್ಲೆಲ್ಲ ಇದೆ. ಸೊ ವಿಶ್ವವಿದ್ಯಾಲಯ तो बहुतों ने नाम रखे हैं, वास्तव में वह कोई वर्ल्ड यूनिवर्सिटी है नहीं. यूनिवर्स तो सारी विश्व हो गए. सारे विश्व में बेहद का बाप एक ही कॉलेज खोलते हैं. ಇಡೀ ವಿಶ್ವದಲ್ಲಿ ವರ್ಲ್ಡ್ ನಲ್ಲೆಲ್ಲ ಓಪನ್ ಮಾಡೋದು ಯಾರು ಯೂನಿವರ್ಸಿಟಿ? ಬಾಬಾ ಒಬ್ರೆ. ಬಾಬಾ ಒಬ್ರೆ ಅಂತಾರೆ. ಬಾಬನ ಯೂನಿವರ್ಸಿಟೀಸ್ ವಿಶ್ವದಲ್ಲೆಲ್ಲ ಕಡೆನೂ ಇದೆ ಅಂತಾರೆ ಬಾಬಾ. तुम जानते हो विश्व में पावन बनने की विश्वविद्यालय केवल यह एक ही है जो बाप स्थापन करते हैं. तो हम सारे विश्व को शांति धाम, सुखधाम ले जाते हैं. इसीलिए इसको कहा जाता है ईश्वरीय विश्वविद्यालय. यह ಏನಕ್ಕೆ ನಾವು ಇದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಯಾಕಪ್ಪ ಹೆಸರು ಕೊಡ್ತೀವಿ? ಏಕೆಂದ್ರೆ ಇಡೀ ವಿಶ್ವದ ಆತ್ಮಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಸಾರಿ ಬಾಬಾ, ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಶಾಂತಿಧಾಮಕ್ಕೆ, ಸುಖಧಾಮಕ್ಕೆ. ಇಡೀ ವಿಶ್ವದ ಆತ್ಮಗಳಿಗೆ ಅಲ್ಲಿಯ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಅನಿಸ್ಕೊಳ್ತದೆ ಅಂತಾರೆ ಬಾಬಾ. ಈಶ್ವರ್ ಆಕರ್ ಸಾರೇ ವಿಶ್ವಕ್ಕೂ ಮುಕ್ತಿ ಜೀವನ್ ಮುಕ್ತಿ ಕಾ ವರ್ಸಾ ದೇತೆ. ಇಡೀ ವಿಶ್ವದ ಆತ್ಮಗಳಿಗೆ ಬಾಬಾ ಬಂದು ಏನ್ ಕೊಡ್ತಾರೆ? ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ನಾನು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿ ಕೊಡ್ತೀನಿ. ಇಡೀ ವಿಶ್ವದ ಆತ್ಮಗಳಿಗೆ ನಾನು ಮುಕ್ತಿ ಮತ್ತು ಜೀವನ್ ಮುಕ್ತಿ ಕೊಡ್ತೀನಿ. ಅದಕ್ಕೆ ಇದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ಕಹಾ ಬಾಪ್ ಕಿ ಬಾತ್, ಕಹಾ ಯಹ ಸಬ್ ಕರ್ತೆ रहते ಯೂನಿವರ್ಸಿಟಿ. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ಲೌಕಿಕದಲ್ಲೆಲ್ಲ ಯೂನಿವರ್ಸಿಟಿ ಅಂತಿರ್ತಾರೆ. ಯೂನಿವರ್ಸಲ್ಲೆಲ್ಲ ನಮ್ದು ಟೋಟಲ್ ವಿದೇಶಗಳಲ್ಲೆಲ್ಲ ಇದಾವೆ.
ಎಲ್ಲೋ ಒಂದ್ 4 ದೇಶಗಳಲ್ಲಿ ಇರ್ಬೋದಷ್ಟೇ. ಆದರೆ ಬಾಬಾ ಹೇಳ್ತಿದ್ದಾರೆ ಎಲ್ಲಾ ದೇಶಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಾಬಾ ಇಡೀ ವಿಶ್ವದ ಆತ್ಮಗಳನ್ನೇ ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ, ಮುಕ್ತಿ ಜೀವನ್ ಮುಕ್ತಿ ಕೊಡ್ತಾರೆ. ಅದಕ್ಕೆ ಇದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಕರಿತೀವಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಯೂನಿವರ್ಸ್ ಅರ್ಥಾತ್ ಸಾರಿ ದುನಿಯಾ ಕೋ ಚೇಂಜ್ ಕರ್ನಾ. ಯೂನಿವರ್ಸ್ ಅಂತಂತಂದ್ರೇನೆ ಬಾಬಾ ಹೇಳ್ತಿದ್ದಾರೆ ಇಡೀ ವಿಶ್ವವನ್ನೇ ಚೇಂಜ್ ಮಾಡುವುದು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಯಹತ್ತು ಬಾಪ ಕಾಹಿ ಕಾಮ ಹೈ. ಇಡೀ ವಿಶ್ವದ ಪರಿವರ್ತನೆ ಇದು ಯಾರ ಕೈಯಲ್ಲಿ ಕೆಲಸ? ಬಾಬಂದೇ ಕೆಲಸ. सो इनको यह नाम रखने नहीं देते और गवर्नमेंट खुद रखती है. यह तो तुमको समझाना है, वह भी पहले तो नहीं समझाएंगे. ನಾವು ಯೂನಿವರ್ಸಿಟಿ ಅಂತ ಹೆಸರು ಇಟ್ಕೊಳ್ತೀವಿ ಅಂದ್ರೆ ಇಟ್ಕೊಳ್ಳಿಕ್ ಕೊಡಲ್ಲ, ಗವರ್ನಮೆಂಟ್ ಅಂತಾರೆ ಬಾಬಾ. ವಾಸ್ತವದಲ್ಲಿ ನಮ್ದು ಯೂನಿವರ್ಸಿಟಿ ರೈಟ್ ಅಂತಾರೆ ಬಾಬಾ. ಈ ಮಾತು ಬೋಲೋ ಹಮಾರಾ ನಾಮ್ ಹಿ ಹೈ ಬ್ರಹ್ಮ ಕುಮಾರ್ ಕುಮಾರಿಯ. ನಮ್ಮ ಹೆಸರುಗಳೇನಾಗಿದೆ? ಬ್ರಹ್ಮ ಕುಮಾರ ब्रह्मा कुमारिया. इनका बाबा इनका ब्रह्मा नाम ही तब पड़ा जब बाप ने आकर रथ बनाया. ಇವರ ಬ್ರಹ್ಮ ಅಂತ ಹೆಸರು ಬಿದ್ದಿದ್ದೆ ಯಾವಾಗ ಅಂದ್ರೆ ಬಾಬಾ ಹೇಳ್ತಿದ್ರೆ ನಾನು ಬಂದು ಇವರಲ್ಲಿ ಪ್ರಜಾಪಿತ ಅನ್ನೋ ಹೆಸರು ಫೇಮಸ್ ಇದೆ ತಾನೆ. ಬಾಬಾ ಹೇಳ್ತಿದ್ದಾರೆ ಅವ್ರು ಎಲ್ಲಿಂದ ಬಂದ್ರು? ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದ್ರಪ್ಪ? ಶಿವಬಾಬರವರ ಅವರೊಳಗೆ ಪ್ರವೇಶ ಆದ ನಂತರನೇ ಅವರಿಗೆ ಏನಂತ ಹೆಸರು ಬಿತ್ತು? प्रजापिता ब्रह्मा. तो बाबा कहते ब्रह्मा को देवता दिखाते हैं ना, देवताओं का बाप तो जरूर परमात्मा ही होगा. ಲೌಕಿಕದಲ್ಲಿ ಬ್ರಹ್ಮನನ್ನ ದೇವತೆಯನ್ನಾಗಿ ತೋರಿಸ್ತಾರೆ, ಹೌದಾ ಇಲ್ವಾ? ಬ್ರಹ್ಮನನ್ನ ದೇವತೆಯನ್ನಾಗಿ ತೋರಿಸ್ತಾರೆ. ಹಾಗಾದ್ರೆ ದೇವತೆಗಳಿಗೆ ತಂದೆ ಯಾರು? ಪರಮಾತ್ಮ. ದೇವತೆಗಳಿಗೂ ಕೂಡ ತಂದೆ ಯಾರು? ಪರಮಾತ್ಮ. ವಹ ಹೇ ರಚಿತ ಬ್ರಹ್ಮ ಕೋ ಕಹೆಂಗೆ ಪಹಲಿ ಪಹಲಿ ರಚನಾ. ಬಾಬಾ ಹೇಳ್ತಿದ್ದಾರೆ ಶಿವಬಾಬನಿಗೆ ಪರಮಾತ್ಮನಿಗೆ ನಾವು ರಚಯಿತ ಅಂತ ಕರಿತೀವಿ. ಹಾಗಾದ್ರೆ ಆ ಪರಮಾತ್ಮನ ಫಸ್ಟ್ ರಚನೆನೇ ಯಾರು? ಬ್ರಹ್ಮ. ಫಸ್ಟ್ ರಚನೆನೇ ಯಾರು? ಬ್ರಹ್ಮ. उनका बाप है शिव बाबा. वह कहते हैं मैं ही इनमें प्रवेश कर इनकी पहचान तुमको देता. ಬಾಬಾ ತಿಳಿಸ್ತಿದ್ದಾರೆ ನಾನು ರಚಯಿತ, ನಾನು ತಂದೆ. ಶಿವಬಾಬಾ ನಾನು ತಂದೆ ಆಗಿದ್ದೀನಿ, ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರ ಬಗ್ಗೆನೂ ನಿಮಗೆ ನಾನೇ ಹೇಳ್ಕೊಡ್ತೀನಿ ಅಂತಾರೆ ಬಾಬಾ. ಇವರ ಪರಿಚಯ ಕೊಡೋದು ಕೂಡ ನಾನೇ ನಿಮ್ಗೆ ಅಂತಾರೆ ಬಾಬಾ. तो बच्चों को समझाना है. ಏನೇನಂತ ತಿಳಿಸ್ಬೇಕು ಹೊರಗಿನವ್ರಿಗೆ ಅಂತಂದ್ರು ಬಾಬಾ. ಇವತ್ತು ಹೇಳಿದ ಏನೇನ್ ನೆನಪಿದೆ ನೋಡೋಣ. ಹೊರಗಿನವ್ರಿಗೆ ಇದನ್ನ ಹೇಳ್ರಿ ಅಂತಂದ್ರು ಬಾಬಾ. ಇವರಿಗೆ ದೊಡ್ಡ ದೊಡ್ಡ ಪರ್ಸನ್ ಜನ ಕರ್ಕೊಂಡು ಬಂದು ಸೆಂಟರ್ ಓಪನ್ ಮಾಡೋಕ್ಕಿಂತ ಮೊದಲು ನನ್ನ ಪರಿಚಯ ಕೊಡಬೇಕು. ಆಮೇಲೆ ಇದು ಯೂನಿವರ್ಸಿಟಿ ಅಂತ ಹೇಳಿದ್ರು. ಯಾಕೆ? ಇಡೀ ಯೂನಿವರ್ಸ್ ನಲ್ಲೆಲ್ಲ ಇದ್ರದ್ದು ರೈಟ್, ಹೌದಾ ಇಲ್ಲ? ಇಡೀ ಯೂನಿವರ್ಸ್ ನಲ್ಲೆಲ್ಲ ಇದ್ರದ್ದು ನಾಲೆಜ್ ಇದೆ ಅಂದ್ರು ಬಾಬಾ. ಮತ್ತೇನಂದ್ರು ಬಾಬಾ? ಈಗ ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿ ಯಾಕೆ ಹೇಳಲಾಗ್ತದೆ ಅಂತಂದ್ರೆ ಇಡೀ ವಿಶ್ವದ ಆತ್ಮಗಳಿಗೆ ಮುಕ್ತಿ ಜೀವ ಮುಕ್ತಿ ಕೊಡೋನೇ ತಂದೆ. ಯೂನಿವರ್ಸಿಟಿ ಅಂತ ಹೇಳ್ರಿ ಅಂತಂದ್ರು ಬಾಬಾ. ಈಗ ಬಾಬಾ ಅದನ್ನೇ ಹೇಳ್ತಿದ್ದಾರೆ तुम बच्चों को समझाना है यह ईश्वरीय म्यूजियम है. ಇದೇನಾಗಿದೆ? ಈಶ್ವರೀಯ ಮ್ಯೂಸಿಯಂ ಆಗಿದೆ. बाप कहते हैं मुझे बुलाया ही है हे पतित पावन आओ. ನನ್ನನ್ನ ನೀವು ಕರೆದ್ರಿ, ಏನಂತ ಕರೆದ್ರಿ? ಹೇ ಪತಿತ ಪಾವನ ಬಾ, ಬಂದು ನಮ್ಮನ್ನ ಆಕರ್ ಪತಿತ್ ಸೆ ಪಾವನ್ ಬನಾವ್ ಅಂತ ಕರೆದ್ರಿ. ಅಬ್ ಹೇ ಬಚ್ಚೋ, ನನ್ನನ್ನ ಕರೆದ್ರಿ ತಾನೆ. ಹಾಗಾದ್ರೆ ಹೇ ನನ್ನ ಮಕ್ಕಳೇ, ಹೇ ಆತ್ಮಾओ, तुम अपने बाप को याद करो तो पतित से पावन बन जाएंगे. ಎರಡನೇ ಸರಿ ಬಾಬಾ ಹೇಳ್ತಿದ್ದಾರೆ ಹೇ ನನ್ನ ಮಕ್ಕಳೇ, ಹೇ ಆತ್ಮಗಳೇ ಅಂತ 2 ಸರಿ ಬಾಬಾ ಹೇಳ್ತಿರೋದು. ಬಾಬಾ ತಿಳಿಸಿದ್ದಾರೆ ಮಕ್ಕಳೇ, ಹಾಗಾದ್ರೆ ಈಗ ಪತಿತರಿಂದ ಏನಾಗ್ರಿ?
ಪಾವನರಾಗ್ರಿ ಅಂತಾರೆ ಬಾಬಾ. ಮನ್ಮನಾಭ ಯಾ ಅಕ್ಷರ ತೋ ಗೀತಾ ಕೆ ಹಿ ಹೈ. ಮನಸ್ಸಿಟ್ಟು ನನ್ನನ್ನ ನೆನಪು ಮಾಡಿ, ನಿಮ್ಮ ಮನದಿಂದ ನನ್ನನ್ನ ನೆನಪು ಮಾಡಿ ಅನ್ನೋ ಶಬ್ದ ಇವನ್ ಗೀತೆಯಲ್ಲೂ ಕೂಡ ಇದೆ ಅಂತಾರೆ ಬಾಬಾ. ಭಗವಾನ್ ಏಕ್ ಹಿ ಜ್ಞಾನ ಸಾಗರ್ ಪತೀತ ಪಾವನ್ ಹೈ. ಶ್ರೀ ಕೃಷ್ಣ ತೋ ಪತೀತ ಪಾವನ್ ಹೋ ನ ಸಕೆ. ಪತೀತರನ್ನ ಪಾವನ ಮಾಡುವವನು ಭಗವಂತ ಒಬ್ಬನೇ. ಈವನ್ ಶ್ರೀಕೃಷ್ಣನು ಕೂಡ ಪತೀತರನ್ನ ಪಾವನ ಮಾಡುವುದಿಲ್ಲ ಅಂತಾರೆ ಬಾಬಾ. ವಹ ಪತೀತ ದುನಿಯಾ ಮೇ ಆನ ಸಕೆ. ಪತಿತರನ್ನ ಪಾವನ ಮಾಡಬೇಕು ಅಂತಂದ್ರೆ ಪತಿತ ಜಗತ್ತಿಗೆ ಬರ್ಬೇಕು. ಆದ್ರೆ ಶ್ರೀಕೃಷ್ಣ ಆ ಆತ್ಮ ಶ್ರೀಕೃಷ್ಣನಾಗಿದ್ದಾಗ ಪತಿತ ಜಗತ್ತಲ್ಲಿ ಕಾಲಿಡಲು ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಪತಿತ ದುನಿಯಾ ಮೇ ಪತಿತ ಪಾವನ್ ಬಾಪಿ ಆಯಂಗೆ. ಅಬ್ ಮುझे ಯಾದ್ ಕರೋ ತೋ ಪಾಪ ಭಸ್ಮ ಹೋಂಗೆ. ಪತಿತ ಜಗತ್ತಲ್ಲಿ ಪಾವನ ಶ್ರೀಕೃಷ್ಣ ಬರಲು ಸಾಧ್ಯ ಇಲ್ಲ ಅಂತಾರೆ ಬಾಬಾ. ನಾನೇ ಪತಿತ ಪಾವನ ತಂದೆ, ನಾನೇ ಬರಬೇಕು ಅಂತಾರೆ ಬಾಬಾ. ಅದಕ್ಕೆ ಹಾಗಾದ್ರೆ ನನ್ನ ನೆನಪು ಮಾಡಿ ಅಂದ್ರೆ ನಿಮ್ಮ ಪಾಪಗಳು ಭಸ್ಮಾಗ್ತದೆ ಅಂತಾರೆ ಬಾಬಾ. ಕಿತನಿ ಸಹಜ ಬಾತ್ ಹೈ. ಎಷ್ಟೆಲ್ಲ ಸಿಂಪಲ್ ಮಾತುಗಳು ಇಲ್ಲೆಲ್ಲ. ನನ್ನ ನೆನಪು ಮಾಡಿ, ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ನಿಮ್ ವಿಕರ್ಮಗಳ ಹೊರೆಯನ್ನ ಇಳಿಸ್ಕೊಳ್ರಿ, ಭಸ್ಮ ಮಾಡ್ಕೊಳ್ರಿ ಅಂತ ಎಷ್ಟು ಸರಳವಾದ ಶಬ್ದಗಳು, ಮಾತುಗಳು. ಭಗವಾನ್ ವಾಚ್ ಅಕ್ಷರ ಜರೂರ್ कहना है. ಯಾರಿಗೇ ಹೇಳ್ಕೊಡ್ಬೇಕಾದ್ರೂ ಕೂಡ ಭಗವಾನ್ ವಾಚ್ ಅಂತ ಶಬ್ದ ಹೇಳ್ಕೊಡಿ ಅಂತಾರೆ ಬಾಬಾ. ಪರಂಪಿತ ಪರಮಾತ್ಮ कहते हैं ಕಾಮ ವಿಕಾರ ಮಹಾಶತ್ರು है. ಕಾಮ ವಿಕಾರ ಏನಾಗಿದೆ? ಮಹಾಶತ್ರು ಆಗಿದೆ. ಸೊ ಪಹಲೆ ನಿರ್ವಿಕಾರಿ ದುನಿಯಾ ಥಿ. ಮೊದಲು ನಿರ್ವಿಕಾರಿ ಪ್ರಪಂಚ ಇತ್ತು, ಅಬ ವಿಕಾರಿ ದುನಿಯಾ है. ಈಗ ವಿಕಾರಿ ಪ್ರಪಂಚವಾಗಿದೆ ಅಂತಾರೆ ಬಾಬಾ. ದುಃಖ ಹಿ ದುಃಖ है. ವಿಕಾರ ಇರುವುದರಿಂದ ಏನಿದೆ? ಸಂಪೂರ್ಣ ದುಃಖವೇ ದುಃಖ ಇದೆ ಅಂತಾರೆ ಬಾಬಾ. ನಿರ್ವಿಕಾರಿ ಹೋಂಗೆ ತೋ ಫಿರ್ ಸುಖ ಹಿ ಸುಖ ಹೋಗ. ನಾವು ನಿರ್ವಿಕಾರಿಗಳಾಗ್ಬಿಟ್ರೆ ಎಲ್ಲಾ ಕಡೆನೂ ಸುಖನೇ ಸುಖ ನಮ್ಗೆ. तो यह समझाना है भगवान वाच काम महाशत्रु है. इस पर जीत पाने की तुम जगत जीत बने. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವುಗಳು ಮತ್ತೊಬ್ಬರಿಗೆಲ್ಲರಿಗೂ ಹೇಳ್ರಿ ಈ ಮಾತು. ಭಗವಾನ್ ವಾಚ ಸ್ವಯಂ ಭಗವಂತನೇ ಹೇಳ್ತಿದ್ದಾನೆ, ಮಕ್ಕಳೇ ಕಾಮ ವಿಕಾರ ಮಹಾಶತ್ರು ಆಗಿದೆ. ಈ ಕಾಮ ವಿಕಾರದ ಮೇಲೆ ನಾವು ಜಯ ಸಾಧಿಸಿದರೆ ಜಗಜ್ಜೀತರಾಗ್ತೀವಿ ಅಂತ ಹೇಳ್ಕೊಡಿ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ತೋ ಏಕ್ ಬಾಪ್ ಕೋ ಯಾದ್ ಕರ್, ಹಮ್ ಭಿ ಉನ್ಕೋ ಯಾದ್ ಕರ್ತೆ ಹೈ. ಜಗಜ್ಜೀತರಾಗ್ಬೇಕು ಅಂದ್ರೆ ನಾನು ಆ ತಂದೆಯನ್ನ ನೆನಪು ಮಾಡ್ತೀನಿ, ಅದಕ್ಕೆ ನೀವು ಕೂಡ ಆ ಪರಮಾತ್ಮನನ್ನ ನೆನಪು ಮಾಡಿ ಅಂತ ಹೇಳ್ಕೊಡ್ಬೇಕು ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಜೈಸೆ ಕೋಯಿ ಕಾಲೇಜ್ खुलता है तो उसका भी उद्घाटन कराते हैं ना. यहाँ भी कॉलेज ढेर सेंटर्स है. ಸೆಂಟರ್ಸ್ ಮೇ ಟೀಚರ್ಸ್ ಮುಕರರ್ है. ಬಾಬಾ ಹೇಳ್ತಿದ್ದಾರೆ ಎಷ್ಟೆಲ್ಲ. ಬಾಬಾ ಹೇಳ್ತಿದ್ದಾರೆ ಹೇಗೆ ಅನೇಕ ಕಾಲೇಜ್ಗಳು ಇದಾವೆ, ಅದ್ರದ್ದು ಬ್ರಾಂಚಸ್ ಓಪನ್ ಆಗ್ತವೆ, ಅದ್ರದ್ದು ಉದ್ಘಾಟನೆ ಮಾಡ್ತಾರೆ. ಇದನ್ನು ಕೂಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಬಾಬಾ ಹೇಳ್ತಿದ್ದಾರೆ ಇಲ್ಲೂ ಕೂಡ ಸೆಂಟರ್ಸ್, ಢೇರ್ ಸಾರೆ ಸೆಂಟರ್ಸ್ ಓಪನ್ ಆಗ್ತವೆ. ಅದಕ್ಕೆ ಒಬ್ಬೊಬ್ಬರನ್ನ ಬಾಬಾ ಏನಿಟ್ಟಿದ್ದಾರೆ? ಟೀಚರ್ಸ್ ಅನ್ನ ನಿಮಿತ್ತರಾಗಿಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಟೀಚರ್ ಕೋ ಭಿ ಖ್ಯಾಲ್ ಜರೂರ್ ರಖನಾ ಚಾಹಿಯೆ. बाबा नए नए सेंटर पर अच्छी अच्छी ब्राह्मणियों यानी टीचर्स को रखते हैं, इसीलिए कि जल्दी जल्दी आप सामान बनाकर फिर और सेंटर्स पर भागना चाहिए सर्विस को उठाने के लिए. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಒಳ್ಳೊಳ್ಳೆ ಬ್ರಾಹ್ಮಣೆಯರನ್ನ ಟೀಚರ್ಸ್ ಅನ್ನ ನಾನು ರೆಡಿ ಮಾಡಿಟ್ಟಿದ್ದೀನಿ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಆ ಟೀಚರ್ಸ್ ಏನ ಕೆಲಸ ಏನು? ನಾವು ನಮ್ಮ ಸಮಾನ ಮಾಡ್ಕೊಂಡು ಇಲ್ಲಿ ಒಬ್ರನ್ನ ನಿಮಿತ್ತ ಮಾಡಿ ಆಮೇಲೆ ಬೇರೆ ಸೆಂಟರ್ ಓಪನ್ ಮಾಡಕ್ ಹೋಗ್ಬಿಡ್ಬೇಕು ಅಂತಾರೆ ಬಾಬಾ. ಈಗ ಓಪನ್ ಮಾಡ್ರಿ ಅಂತಾರೆ ಬಾಬಾ. ನಾವುಗಳ ಸೇವೆ ಮಾಡ್ಲಿಕ್ಕೆ ಹೋಗೋಣ ಅಂದ್ರೆ ಅಲ್ಲಿಂದ ವಿಘ್ನಗಳು. ಎಲ್ಲಿಂದ? ಬಾಬಾ ನೋಡಿದ್ರೆ ಸೆಂಟರ್ಸ್ ತೆರೀರಿ, ಸೆಂಟರ್ಸ್ ತೆರೀರಿ, ಸೆಂಟರ್ಸ್ ತೆರೀರಿ ಅಂತಾರೆ. ಹಿರಿಯರು ನೋಡಿದ್ರೆ ಸೆಂಟರ್ಸ್ ಮುಚ್ಕೊಂತ ಬರ್ತಾರೆ. ಇದ್ರ ಕೆಲಸ, ಇದ್ರ ಕತೆ. ಹೌದಾ ಇಲ್ಲ? ವಿಘ್ನ ಹಾಕ್ತಾರೆ. ಇರೋ ಸೆಂಟರ್ ತರ್ಕೊಂಡು ಕುಂತ್ರೇನೆ ವಿಘ್ನ ಹಾಕ್ತಾರೆ. ಎಷ್ಟೊಂದು ವಿಘ್ನಗಳು. ಸ್ವಲ್ಪ ಅಲ್ಲ ಒಂದ್ ಸ್ವಲ್ಪನೂ ನೆಮ್ಮದಿಯಿಂದ ಕುಂದ್ರಾಕ್ ಬಿಡಲ್ಲ. ಏನೋ ಮತ್ತು ಒಳಗಿಂದ ಏನ್ ಮಾಡ್ತಾನೆ ಇರ್ತಾರೆ. ವಿಘ್ನ ಹಾಕ್ತಾನೆ ಇರ್ತಾರಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಸರ್ವಿಸ್ उठाने के लिए देखेंगे कौन कौन ठीक रीति मुरली पढ़कर सुना सकते हैं, समझा सकते हैं
तो उनको कहेंगे अब तुम यहाँ बैठ क्लास चला. ನೋಡಿ ಬಾಬಾ ಹೇಳ್ತಿದ್ದಾರೆ, ಯಾರು ಒಳ್ಳೆ ಮುರಳಿ ಹೇಳುವವರು ಇರ್ತಾರೆ ನೋಡಿ ಅವರಿಗೆ ಕುಂದರ್ಸ್ರಿ, ಮುರಳಿ ಓದಕ್ ಹೇಳ್ರಿ ಅಂತಂತಾರೆ ಬಾಬಾ. ನಂತರ ನಾವೇನ್ ಮಾಡೋದು? बाबा ಹೇಳ್ತಿದ್ದಾರೆ क्लास चला, ऐसी ट्रायल कराकर उनको बिठाकर चला जाना चाहिए और जगह सेंटर जमाने. ಮತ್ತೊಂದು ಕಡೆ ಸೆಂಟರ್ಸ್ ಓಪನ್ ಮಾಡ್ಲಿಕ್ಕೆ ನೀವು ಹೋಗ್ಬಿಡಿ ಅಂತಾರೆ ಬಾಬಾ. ಯಾರು ಒಳ್ಳೆ ನೋಡಿ, ಅವ್ರು ಯಾರು ಒಳ್ಳೆ ಮುರಳಿ ಓದುವವರಿದ್ದಾರೋ ಅವರನ್ನ ಕುಂದರ್ಸ್ರಿ, ಮುರಳಿ ಓದ್ರಿ ನೀವು ಅಂತ ಹೇಳಿ ನೀವು ಎಲ್ಲಿಗೆ ಹೋಗ್ಬಿಡಿ ಅಂತಾರೆ ಟೀಚರ್ಸಿಗೆ ಬಾಬಾ. ಬೇರೆ ಸೆಂಟರ್ಸ್ ತಯಾರು ಮಾಡ್ಲಿಕ್ಕೆ ಹೋಗ್ಬಿಡಿ. ब्राह्मणियों का न काम है एक सेंटर जमाया फिर जाकर और सेंटर जमाए. ಬಾಬಾ ಹೇಳ್ತಿದ್ದಾರೆ ಬ್ರಾಹ್ಮಣಿಯರ ಕೆಲಸ ಏನು ಅಂತಾರೆ, ಟೀಚರ್ಸ್ ಅಕ್ಕಂದ್ರ ಕೆಲಸ ಏನು? ಒಂದ್ ಸೆಂಟರ್ ತೆರೆದ್ವಾ, ಹಾಗಾದ್ರೆ ಮತ್ತೊಂದ್ ಸೆಂಟರ್ ಓಪನ್ ಮಾಡ್ಬೇಕು ಅಂತಾರೆ ಬಾಬಾ. ಏಕ್ ಏಕ್ ಟೀಚರ್ को 10-20 सेंटर स्थापन करने चाहिए. ಮೊದ್ಲೆಲ್ಲ ಈಗ್ಲೂ ಹಂಗೆ ಇದೆ ಆಕ್ಚುಲಿ, ಆದ್ರೆ ವಿಘ್ನಗಳು ಹಾಕ್ತಾರೆ, ಅದೇ ಬಂದಿರೋದು. ಬಹಳ ಇತ್ತು. ಆಮೇಲೆ ಎಲ್ಲಾ ಕಡೆ ಇರ್ಲಿಲ್ಲ. ಬಹಳ ಇತ್ತು, ಸೇವೆ ತುಂಬಾ ಇತ್ತು. ಈಗ್ಲೂ ಸೇವೆ ಇದೆ, ಇಲ್ಲ ಅಂತ ಅನ್ನಂಗಿಲ್ಲ, ಆದ್ರೆ ವಿಘ್ನಗಳು ಹಾಕ್ತಾರೆ. ಅದೇ ದೊಡ್ಡ ಬಂದಿರೋದು ದೊಡ್ಡ ಪಚಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 10-20 सेंटर स्थापन करने ಅಂತಾರೆ ಬಾಬಾ. ಏಕ್ ಏಕ್ ಟೀಚರ್ को 10-20 सेंटर स्थापन करने चाहिए अंतरे बाबा. बहुत सर्विस करनी चाहिए. दुकान खोलते जाए अंतरे बाबा. दुकानಗಳನ್ನ ಏನ್ ಮಾಡ್ರಿ, ತೆರಿತಾ ಹೋಗ್ರಿ ಅಂತಾರೆ ಬಾಬಾ. ಆಪ್ ಸಮಾನ್ ಬನಾಕರ್ कोई को छोड़ते जाए. ನಮ್ಮ ಸಮಾನ ನಾವು ಮಾಡಿ ಅವರ ಆಯಾ ಸೆಂಟರ್ ನಲ್ಲಿ ಇಟ್ಕೊಂತ ಹೋಗ್ಬಿಡೋದು, ಆ ತರ ಮಾಡ್ರಿ ಅಂತಾನೆ ಬಾಬಾ. ಬಾಬಾ ಹೇಳ್ತಾರೆ ದಿಲ್ में आना चाहिए. कोई को आप सामान बनाकर तैयार करूं तो और सेंटर खुले. ನನ್ನ ಮನಸ್ಸಲ್ಲಿ ಬರಬೇಕು ಟೀಚರ್ಸಿಗೂ ಅಂತಾನೆ ಬಾಬಾ. ನನ್ನ ಸಮಾನ ಒಬ್ಬರನ್ನ ಮಾಡಿ ನಾನು ಮತ್ತೊಂದು ಕಡೆ ಏನ್ ಮಾಡಬೇಕು, ಹೋಗಿ ಸೇವಾ ಕೇಂದ್ರ ತೆರಿಬೇಕು ಅಂತ. ಪರಂತು ऐसे ऑनेस्ट कोई विरले रहते हैं. ಈ ತರ ಆನೆಸ್ಟ್ ಆಗಿ ಎಲ್ಲೋ ಕೆಲವೊಂದು ಜನ ಮಾತ್ರ ಅಂತಂತಾರೆ ಬಾಬಾ. ऑनेस्ट उनको उसको कहा जाता है जो सारे यूनिवर्स की सेवा करे अंतरे बाबा. एक सेंटर खोला, आप सामान बनाया, फिर दूसरे स्थान पर सेवा की. ಬಾಬಾ ಹೇಳ್ತಿದ್ದಾರೆ ಒಂದ್ ಕಡೆ ಸೆಂಟರ್ ಓಪನ್ ಮಾಡಿದೆವು, ಆಪ್ ಸಮಾನ್ ಮಾಡಿದೆವು, ಮತ್ತೊಂದು ಕಡೆ ಬೇರೆ ಕಡೆ ಸೆಂಟರ್ ಓಪನ್ ಮಾಡ್ಲಿಕ್ಕೆ ಹೋಗ್ಬಿಡೋದು. एक ही स्थान पर अटक नहीं जाना चाहिए ಅಂತಾನೆ ಬಾಬಾ. ಒಂದೇ ಕಡೆ ಕುಂತು ಬಿಡಬೇಡಿ ಅಂತಾನೆ. अच्छा किसको समझा नहीं सकते हो तो और काम करो, उसमें देहाभिमान में नहीं आना चाहिए. मैं तो बड़े घर की हूँ, यह काम कैसे करूं, हमको दर्द होगा. ಬಾಬಾ ಹೇಳ್ತಿದ್ದಾರೆ ಅನ್ಯರಿಗೆ ನಾವು ತಿಳ್ಸಕ್ ಬರೋದಿಲ್ಲಪ್ಪ, ಸರಿ ಬೇಡ ತಿಳ್ಸಕ್ ಬರಲ್ವಾ, ಬೇರೆ ಕೆಲ್ಸಗಳು ಸೇವೆಗಳು ಮಾಡ್ರಿ ಅಂತಾರೆ ಬಾಬಾ. ಹೌದಾ ಇಲ್ಲ? ನಾನಂತೂ ದೊಡ್ಡ ಮನೆತನದಿಂದ ಬಂದಿದ್ದೀನ್ರಿ, ನಾನ್ ಹೆಂಗ ಪಾತ್ರೆ ತಿಕ್ಲಿ, ನಾನ್ ಹೆಂಗ್ ಕಸನೆಲ್ಲ ಮಾಡ್ಲಿ, ನನಗೆ ಸೊಂಟ ನೋವಾಗ್ತದ, ನನಗೆ ಕಾಲು ಕೈ ನೋವಾಗ್ತದ, ನನಗೆ ತಲೆ ನೋವಾಗ್ತದ. ಬಾಬಾ ಹೇಳ್ತಿದ್ದಾರೆ ಇವೆಲ್ಲ ನೆವ ಹೇಳ್ಕೊಂತ ಕೂತ್ರೆ ಹೆಂಗೆ ಅಂತಾನೆ ಬಾಬಾ. थोड़ा भी काम करने से हड्डी दुखेगी, इसको देहाभिमान कहा जाता है. ಸ್ವಲ್ಪ ಸೇವೆ ಮಾಡಿದ್ಕೊಳ್ಳೇನೆ ಅಕ್ಕರೆ ನನಗೆ ಅದು ನೋವಾಗಿದೆ ಇದು ನೋವಾಗಿದೆ. ಬಾಬಾ ಇವನ್ ಟೀಚರ್ಸಿಗೂ ಹೇಳ್ತಿದ್ದಾನೆ ಈ ಮಾತು, ಗೊತ್ತಾಯ್ತಾ? ಬಾಬನ್ ಮನೆಯೊಳಗೆ ಬಂದು ನಾನು ದೊಡ್ಡ ಮನೆಯಿಂದ ಬಂದಿದ್ದೀನ್ರಿ, ನಾನು ಇದೆಲ್ಲ ಹೆಂಗೆ ಮಾಡ್ಲಿ ಅನ್ನುವಂಗಿಲ್ಲ ಅಂತಾರೆ ಬಾಬಾ. ಇವ್ ಮತ್ತೊಬ್ರಿಗೆ ಜ್ಞಾನ ಕೊಡ್ಲಿಕ್ಕೆ ಆಗಲ್ವಾ? ಹಾಗಾದ್ರೆ ಬೇರೆ ಸೇವೆ ಮಾಡಿ ಅಂತಂತಾನೆ ಬಾಬಾ. कुछ भी समझते नहीं, औरों की सर्विस करनी चाहिए. ನನಗೆ ಸ್ವಲ್ಪ ಸೇವೆ ಮಾಡಿದ್ಕೊಳ್ಳೆ ಹಡ್ಡಿ ನೋವಾಗ್ತಾ ಇದೆ ಅಂತಂದ್ರೆ ಬಾಬಾ ಹೇಳ್ತಿದ್ರೆ ಇದನ್ನು ದೇಹಾಭಿಮಾನ ಅಂತಾನೆ ಬಾಬಾ ಇವತ್ತು ನಮ್ಗೆ, ಹೌದಾ ಇಲ್ಲ? ಸೊ ಅದಕ್ಕೆ ಬಾಬಾ ಹೇಳ್ತಿದ್ದಾನೆ कुछ भी समझते नहीं है, औरों की सर्विस करनी चाहिए. जो फिर वह भी लिखे कि बाबा फलानी ने हमको समझाया, हमारी जीवन बना दी. ಬಾಬಾ ಹೇಳ್ತಿದ್ದಾರೆ ಅನ್ಯರಿಗೆಲ್ಲ ತಿಳಿಸ್ಕೊಂತ ಹೋಗ್ರಿ ಅಂತಾರೆ ಬಾಬಾ. ಅವಾಗ ಅವರು ನನಗೆ ಸುದ್ದಿ ಮುಟ್ಟಿಸ್ಬೇಕು, ಬಾಬಾ ಆ ಅಕ್ಕರಿಂದಲೇ ನಾನು ಜ್ಞಾನಕ್ಕೆ ಬಂದಿದ್ದು, ನಿನ್ ಪರಿಚಯ ಸಿಕ್ಕಿದ್ದು. ಬಾಬಾ ಹೇಳ್ತಿದ್ದಾರೆ ಈ ತರ ನನಗೆ ಆತ್ಮ ಹೇಳಿ ಅಂತಾರೆ ಬಾಬಾ. ಸರ್ವಿಸ್ का सबूत मिलना चाहिए, ಏಕ್ ಏಕ್ ಟೀಚರ್ ಬನ್ನ चाहिए. ಒಬ್ಬೊಬ್ಬರನ್ನು ಕೂಡ ಏನ್ ಮಾಡ್ಬೇಕು, ಟೀಚರ್ ರೆಡಿ ಮಾಡ್ಬೇಕು ಅಂತಾರೆ ಬಾಬಾ. ತಯಾರಾಗಿ ಮಾಡ್ಬೇಕಲ್ಲ.
ನಿಮ್ಮ ಏರಿಯಾದಲ್ಲಿ ಒಂದು ಓಪನ್ ಮಾಡ್ಬೇಕಲ್ರಿ? ಓಪನ್ ಮಾಡೋಣವಾ? ಒಂದು ಕ್ಲಾಸ್ ಓಪನ್ ಮಾಡೋಣ ಹಂಗಾರೆ. ಪಾಪ ನೋಡ್ರಿ, ಆಮೇಲೆ ನಿಮ್ಮನ್ನ ರೆಡಿ ಮಾಡಿ ನಿಮ್ಮನ್ನ ಟೀಚರ್ ಮಾಡಿ ನಾವು ಬಂದ್ಬಿಡ್ತೀವಿ. ನೀವೇ ಟೀಚರ್ ಆಗಿರೋದು. ಬಾಬಾ ನೋಡಿದ್ರೆ ಒಬ್ಬೊಬ್ಬರು ಟೀಚರ್ ಆಗ್ಬೇಕಂತಿದ್ದಾರೆ. ನೀವೆಲ್ಲ ಹಿಂಗ್ ಮಾಡಿದ್ರೆ ಹೆಂಗೆ? ನಿಮ್ಮ ಮನೆ ಹತ್ರ ಒಂದು ಓಪನ್ ಮಾಡೋಣ, ಅಲ್ಲೇ ಅವ್ರನ್ನ ಟೀಚರ್ ಮಾಡೋದು. ಸೊ ಬಾಬಾ ಹೇಳ್ತಿದ್ದಾರೆ, ನಿಜವಾಗಿ ಸೀರಿಯಸ್ ಆಗಿ ಹೇಳ್ತಿರೋದು, ಕಿಡಿಂಗ್ ಅಲ್ಲ, ನಾಟ್ ಕಿಡಿಂಗ್, ಸೀರಿಯಸ್ ಆಗಿ. ಒಂದೊಂದು ಸೇವಾ ಕೇಂದ್ರ, ಯಾಕಂದ್ರೆ ಬಾಬಾನೇ ಹೇಳಿದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಯಾವ ವಿಘ್ನನೂ ಬರಕ್ಕಾಗಲ್ಲ. ಯಾಕಂದ್ರೆ ನಮ್ಗಳಿಗೆ ವಿಘ್ನ ಬಂದ್ರು ಯಾರು ನೋಡ್ಕೊಂಡ್ಬಿಡ್ತಾನೆ? ಶಿವಬಾಬಾ ನೋಡ್ಕೊಂಡ್ಬಿಡ್ತಾನೆ, ಬಾಬಾ ನೋಡ್ಕೊಂಡ್ಬಿಡ್ತಾನೆ ಅದನ್ನ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸರ್ವಿಸ್ का सबूत मिलना चाहिए, एक एक टीचर बनना चाहिए ಅಂತಾರೆ ಬಾಬಾ. ಒಬ್ಬೊಬ್ರು ಕೂಡ ಟೀಚರ್ ಆಗ್ಬೇಕು ಅಂತಾರೆ ಬಾಬಾ. फिर खुद ही लिखे, बाबा हमारे पिछाड़ी ढेर संभालने वाले हैं, हमने बहुत आप समान बनाए हैं, हम सेंटर खोलते जाए, ऐसे बच्चे को कहेंगे फूल. ಬಾಬಾ ಹೇಳ್ತಿದ್ದಾರೆ, ಯಾರು ಒಂದೊಂದು ಮಗುವನ್ನು ಕೂಡ ಬಾಬನಿಗೆ ಬರೀತಾರೆ, ಹಮಾರೆ ಪೀಚೆ ಢೇರ್ ಸಂಭಾಲನೆ ವಾಲೆ ಹೇ. ಬಾಬಾ ನಾನು ಇಲ್ಲ ಅಂದ್ರೂ ಕೂಡ ಸೆಂಟರ್ ಸಂಭಾಲನೆ ಮಾಡ್ಕೊಂಡು ಹೋಗುವವರಿದ್ದಾರೆ ಅಂತ ಸಮಾಚಾರ ಬಾಬನಿಗೆ ಕೊಟ್ರೆ, ಹಮ್ನೆ ಬಹುತ್ ಆಪ್ ಸಮಾನ್ ಬನಾಯೆ ಹೇ. ಬಾಬಾ ನನ್ನ ಸಮಾನ ನಾನು ಮಾಡ್ಕೊಂಡಿದ್ದೀನಿ, ಬಹಳ ಸೆಂಟರ್ಸ್ ಓಪನ್ ಮಾಡಿದೀವಿ ಅಂತಂದಾಗ ಇಂಥ ಮಕ್ಕಳಿಗೆ ಬಾಬಾ ಏನಂತ ಹೇಳ್ತಾರೆ? ಫೂಲ್, ಹೂವ ನನ್ನ ಹೂವ ಅಂತಾರೆ ಬಾಬಾ. ಸೊ ಒಂದು ಕೆಲಸ ಮಾಡೋಣ, ಎವ್ರಿ ಮಂಡೇ ಸೋಮವಾರ ಒಬ್ಬೊಬ್ಬರಿಗೆ ಪಾಳೆ ಹಚ್ತೀವಿ ಮುರಳಿ ಓದಕ್ಕೆ. ಸಿನ್ಸಿಯರ್ ಆಗಿ ಓದಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮಗೆ ಮುಂಚೆನೆ ಬೇಕಾದ್ರೆ ಮುರಳಿ ಕೊಡ್ತೀವಿ, ನಿಮ್ ಚಾನ್ಸ್ ಇದ್ದಾಗ ಬೇಕಾದ್ರೆ ಓದ್ಕೊಂಡು ಬಂದು ಯಾರ ಮುಂದೆ, ನಮ್ಮ ಮುಂದೆ ಓದೋದಪ್ಪ. ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ತಾ 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 ಹೋದ್ರೆ ಒಳ್ಳೇದು. ಈ ಬರೋ ಮಂಡೆ ಯಾರು ಮಾಡ್ತೀರಿ? ಪುಷ್ಪಕ್ಕ ಬರೋ ಮಂಡೆ ಮಾಡ್ತೀರಿ? ಮಾಡಿ. ಈ ಬರೋ ಮಂಡೆ ನೀವು ಮಾಡ್ರಿ. ನೆಕ್ಸ್ಟ್ ಮಂಡೇ ಸ್ವರ್ಣಕ್ಕ ನೀವು ಮಾಡಿ. ಬೇಡ ಅನ್ಬಾರ್ದು. ನೋಡಿ ಬಾಬಾನೇ ಹೇಳ್ತಿದ್ದಾರೆ, ಟೀಚರ್ ಬನ್ನಾಯ ಅಂತಾರೆ ಬಾಬಾ. ತೊಂದ್ರೆ ಇಲ್ಲ, ನೀವ್ ಹೆಂಗ್ ಹೇಳಿದ್ರು ನಮ್ಗೆ ಚಂದನೆ. ನೀವು ಬರೀ ಬಾಬನ್ ಮುರಳಿ ಓದಿದ್ರು ಪರವಾಗಿಲ್ಲ ನಮ್ಗೆ. ನೆಕ್ಸ್ಟ್ ಮಂಡೇ ನೀವು ಆ ದಿನ ಎನಿ ಕಾಸ್ ತಪ್ಪಿಸ್ಕೊಳ್ಳೋ ಹಂಗಿಲ್ಲ. ಸೊ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ऐसे बच्चे को कहेंगे फूल अंतरे बाबा, सर्विस ही नहीं करेंगे तो फूल कैसे बनेंगे? ಸೇವೆನೇ ಮಾಡಲಿಲ್ಲ ಅಂದ್ರೆ ಹೂಗಳು ಹೇಗಾಗ್ತೀರಿ ಅಂತಾರೆ. फूलों का भी बगीचा है ना, तो उद्घाटन करने वाले को भी समझाना चाहिए, हम ब्रह्मा कुमार कुमारियां हैं. ಉದ್ಘಾಟನೆ ಕರೆದಿರ್ತೀವಲ್ಲ, ಅವರಿಗೆ ಹೇಳಬೇಕು, ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ಶೂದ್ರ ಸೆ ಬ್ರಾಹ್ಮಣ ಬನ್ ದೇವತಾ ಬಂತೆ. ನಾವು ಶೂದ್ರರಿರುವವರು ಬ್ರಾಹ್ಮಣರಾಗಿ, ಬ್ರಾಹ್ಮಣರಿಂದ ಏನಾಗ್ತೀವಿ? ನಾಳೆ ದೇವತೆಗಳಾಗ್ತೀವಿ. ಬಾಪ್ ಇಸ್ ಬ್ರಾಹ್ಮಣ ಕುಲ್ और सूर्यवंशी चंद्रवंशी कुल की ಸ್ಥಾಪನ करते हैं. ಬಾಬಾರವರು ಈ ಬ್ರಾಹ್ಮಣ ಕುಲ ಸ್ಥಾಪನೆ ಮಾಡಿ, ಬ್ರಾಹ್ಮಣ ಕುಲದಿಂದ ಸೂರ್ಯವಂಶಿ ಚಂದ್ರವಂಶಿ ಕುಲನು ಸ್ಥಾಪನೆ ಮಾಡ್ತಾರೆ. ಈ ಸಮಯತ್ತು ಸಬ್ ಶೂದ್ರ ವರ್ಣಕ್ಕೆ, ಈ ಸಮಯದಲ್ಲಿ ಎಲ್ಲರೂ ಕೂಡ ಶೂದ್ರ ವರ್ಣದವರು ಅಂತಾರೆ ಬಾಬಾ. ಸತ್ಯುಗ್ ಮೇ ದೇವತಾ ವರ್ಣಕ್ಕೆ ಥೇ, ಫಿರ್ ಕ್ಷತ್ರಿಯ ವೈಶ್ಯ ವರ್ಣಕ್ಕೆ ಬನ್ನಿ. ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ದೇವತಾ ವರ್ಣದವರಿದ್ರಿ, ಆಮೇಲೆ ತ್ರೇತಾಯುಗದಲ್ಲಿ ಕ್ಷತ್ರಿಯ ವರ್ಣದವರಾದ್ವಿ, ದ್ವಾಪರ ಯುಗದಲ್ಲಿ ವೈಶ್ಯವರ್ಣ, ಕಲಿಯುಗದಲ್ಲಿ ಶೂದ್ರ ವರ್ಣರಾದ್ರಿ ಅಂದ್ರು ಅಂತಾರೆ ಬಾಬಾ. ಕಲಿಯುಗದಲ್ಲಿ ಶೂದ್ರ ವರ್ಣರು, ಸಂಗಮ ಯುಗದಲ್ಲಿ ಏನಾಗ್ತೀವಿ? ಬ್ರಾಹ್ಮಣರು. ಮತ್ತೆ ಬ್ರಾಹ್ಮಣರಿಂದ ಏನಾಗ್ತೀವಿ? ದೇವತೆಗಳಾಗ್ತೀವಿ ಅಂತಾರೆ ಬಾಬಾ. ಬಾಬಾ ಜಾನ್ತೆ ಹೈ ಕಿತನಿ ಪಾಯಿಂಟ್ಸ್ ಬಚ್ಚೆ ಭೂಲ್ ಜಾತೆ. ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ರು ಮಕ್ಕಳು ಏನಾಗ್ ಮಾಡ್ತಾರೆ? ಮರ್ತು ಹೋಗ್ಬಿಡ್ತಾರೆ ಅಂತಾರೆ ಬಾಬಾ. ಪಹಲೆ ಪಹಲೆ ಬ್ರಾಹ್ಮಣ ವರ್ಣ, ಪ್ರಜಾಪಿತ ಬ್ರಹ್ಮ ಕಿ ಔಲಾದ್, ಬ್ರಹ್ಮ ಕಹಾ ಸೆ ಆಯೆ? ಬ್ರಹ್ಮ ಎಲ್ಲಿಂದ ಬಂದ್ರು ಅಂತ ಕೇಳ್ತಾರೆ ಬಾಬಾ. ಯಹ ಬ್ರಹ್ಮ ಬ್ಯಾಠಾ ಹೈ ನ, ಕೂತಿದಾರಲ್ವಾ, ಬ್ರಹ್ಮ ಕೂತಿದಾರಲ್ವಾ, ಅಚ್ಚಿ ರೀತಿ ಸಮझाना चाहिए. ಬ್ರಹ್ಮ ದ್ವಾರ ಸ್ಥಾಪನಾ ಕಿಸ್ಕಿ?
ಬ್ರಹ್ಮನ ಮುಖಾಂತರದಿಂದ ಸ್ಥಾಪನೆ ಮಾಡ್ತಾರೆ. ಯಾರದ್ದು? ब्राह्मणों की। फिर उनको शिक्षा दे देवता बनाते हैं। ಅದೇ ಬ್ರಾಹ್ಮಣರಿಗೆ, ಯಾವ ಬ್ರಾಹ್ಮಣರನ್ನ ಬ್ರಹ್ಮನ ಥ್ರೂ ಸ್ಥಾಪನೆ ಮಾಡಿದರೆಯೋ ಅದೇ ಬ್ರಾಹ್ಮಣರಿಗೆ ಶಿಕ್ಷಣ ಕೊಟ್ಟು ಬಾಬಾ ಏನ್ ಮಾಡ್ತಾ ಇದ್ದಾರೆ? ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಹಮ್ ಬಾಪ್ ಸೆ ಪढ़ रहे हैं। उन्होंने भगवान वाच तो लिख दिया है अर्जुन प्रति। ಅವರು ಅರ್ಜುನ ಪ್ರತಿ ಭಗವಾನ್ ವಾಚ ಬರ್ದಿದ್ದಾರೆ. अब अर्जुन कौन था किसको पता नहीं। ಓನ್ಲಿ ಅರ್ಜುನನ ಪ್ರತಿ ಭಗವಾನ್ ವಾಚ ಅಂತ ಬರ್ದ್ಬಿಟ್ರು. ಆದ್ರೆ ಅರ್ಜುನ ಅಂದ್ರೆ ಯಾರಪ್ಪ? ಇಲ್ಲಿ ಜ್ಞಾನದ ಅರ್ಜನೆ ಮಾಡುವವರು ಯಾರು? ನಾವೇ ಆತ್ಮಗಳು. ಸೊ ಬಾಬಾ ಹೇಳ್ತಾರೆ, ತುಮ್ ಜಾನ್ತೆ ಹೋ ಹಮ್ ಬ್ರಹ್ಮ ಕಿ ಔಲಾದ್ ಬ್ರಾಹ್ಮಣ ಹೈ. ಎಷ್ಟು ಸರಿ ಮಾತು ಹೇಳಿದ್ರು ಬಾಬಯ್ಯ. ಬ್ರಹ್ಮನ ಔಲಾದ್ ಬ್ರಾಹ್ಮಣರು, ಬ್ರಹ್ಮನ ಔಲಾದ್ ಬ್ರಾಹ್ಮಣರಾಗಿದ್ದೀರಿ. ಅಗರ್ ಕೋಯಿ ಕಹೆ ಹಮ್ ತೋ ಶಿವ ಬಾಬಾ ಕೆ ಬಚ್ಚೆ, ब्रह्मा से हमारा कनेक्शन नहीं है तो फिर देवता वह कैसे बनेंगे? ಡೈರೆಕ್ಟ್ ಶಿವಬಾಬನ್ ಜೊತೆಗಿರಿ ನಮಗೆ ಸಂಬಂಧ. ನನಗೆ ಯಾವ ಬ್ರಹ್ಮ ಬೇಡ, ಏನು ಬೇಡ ಅಂತಂದ್ರೆ ನೀವು ದೇವತೆಗಳು ಹೆಂಗಾಗ್ತೀರಿ ಅಂತಾರೆ ಬಾಬಾ. ಬ್ರಹ್ಮಕ್ಕೆ ಥ್ರೂ ಹಿ ಬನೆಂಗೆ. ಬ್ರಹ್ಮನ ಥ್ರೂ ಬ್ರಾಹ್ಮಣರಾದ್ರೇನೆ ನೀವು ದೇವತೆಗಳಾಗುವುದಲ್ವಾ ಅಂತಾರೆ ಬಾಬಾ. ಶಿವ ಬಾಬಾ ನೆ ತುಮಕೋ कैसे किस द्वारा कहा मुझे याद करो। ಯೇಶು ಬಾಬರವರು ಯಾರ ಥ್ರೂ ನಮಗೆ ಹೇಳಿದ್ರು ನನ್ನ ನೆನಪು ಮಾಡಿ ಅಂತ? ब्रह्मन थ्रू। तो ब्रह्मा के थ्रू ही बनेंगे ना, तो ब्रह्मा द्वारा ही कहा ना। तो प्रजापिता ब्रह्मा के तो बच्चे हो ना, ब्रह्मा कुमार कुमारी कहलाते हो। तो हम ब्रह्मा के बच्चे, ನಾವು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರೆಂದು ಕರೆಸ್ಕೊಳ್ತೀವಿ ಅಂತಂದ್ರೆ ಯಾರ ಮಕ್ಕಳಾದೆವು? ಯಾರ ಮಕ್ಕಳಾದ್ವಿ? ಬ್ರಹ್ಮನ್ ಮಕ್ಕಳಾದ್ವಿ, ಶಿವಬಾಬನ್ ಮಕ್ಕಳಾದ್ವಿ. ಶಿವ ಬಾಬಾ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, तो जरूर ब्रह्मा याद आएगा। शिव बाबा ब्रह्मा तन से पढ़ाते हैं, ब्रह्मा बाबा है बीच। ನಾನು ಇವರ ಹತ್ರ ಓದಿಸ್ತೀನಿ ಅಂತಾರೆ ಬಾಬಾ. ಇವರು ಮಧ್ಯದಲ್ಲಿ ಬೇಕೇ ಬೇಕು, ಅವರು ಇದಾರೆ ಮಧ್ಯದಲ್ಲಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಬನ್ನೇ ಬಿಗರ್ ದೇವತಾ कैसे बन सकेंगे। ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರಾಗದೆ ನೀವು ದೇವತೆಗಳೇ ಹೇಗಾಗ್ಲಿಕ್ಕೆ ಸಾಧ್ಯ? तो मैं जिस रथ में आता हूँ उनको भी जानना चाहिए। ನಾನು ಯಾವ ರಥದಲ್ಲಿ ಬರ್ತೀನೋ ಅವರ ಬಗ್ಗೆನೂ ನಿಮಗೆ ತಿಳುವಳಿಕೆ ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣ ಬನ್ನ चाहिए। ಬ್ರಹ್ಮ ಕೋ ಬಾಬಾ ನಹಿ ಕಹೆ तो बच्चा ही कैसे ठहरा। ನೀವು ಬ್ರಹ್ಮನಿಗೆ ಬಾಬಾ ಅಂತ ಕರೆಯದೇ ಇದ್ರೆ ನೀವು ನನ್ನ ಮಕ್ಕಳು ಹೆಂಗ್ ಉಳಿದ್ರಿ ಅಂತಾರೆ ಬಾಬಾ. ನೀವು ನನಗೂ ಮಕ್ಕಳೆಲ್ಲ ಹಾಗಾದ್ರೆ ಅಂತಾರೆ ಬಾಬಾ. ಸೊ ಬ್ರಾಹ್ಮಣ್ ಅಪ್ನೆ ಕೋ ನಹಿ ಕಹ ಸಮಜ್ತೆ तो ಗೋಯಾ ಶೂದ್ರ ಹೈ। ನೀವು ಬ್ರಹ್ಮನಿಗೆ ತಂದೆ ಅಂತ ಕರೆಯಲ್ಲ, ಬ್ರಾಹ್ಮಣರಲ್ಲ ಅಂತ ತಿಳ್ಕೊಳ್ತೀರಿ ಅಂದ್ರೆ ನೀವು ಶೂದ್ರರು ಉಳಿದ್ರಿ ಅಂತಾರೆ ಬಾಬಾ. ಶೂದ್ರ ಸೆ ಫಟ್ ದೇವತಾ ಬನೆ ಮುಷ್ಕಿಲ್. ಶೂದ್ರರಿರುವವರು ದೇವತೆಗಳಾಗೋದು ಕಷ್ಟ ಅಂತಾರೆ ಬಾಬಾ. ಬ್ರಾಹ್ಮಣ ಬನ್ ಶಿವ ಬಾಬಾ ಕೋ ಯಾದ್ ಕರ್ನೆ ಬಿಗರ್ देवता बन कैसे सके, इसमें मूंझने की कोई दरकार नहीं। ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮನ ಥ್ರೂನೇ ನೀವು ನನ್ನ ಮಕ್ಕಳಾಗೋದು, ದೇವತೆಗಳಾಗೋದು ಅಂತಾರೆ ಬಾಬಾ. ಅಲ್ಲಿಯವರೆಗೂ ನೀವು ದೇವತೆಗಳಾಗೋದು ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. तो उद्घाटन करने वालों को भी समझाना है। ಉದ್ಘಾಟನೆ ಮಾಡುವವರಿಗೂ ಕೂಡ ತಿಳಿಸ್ಕೊಡ್ಬೇಕು. ಏನ್ ತಿಳಿಸ್ಕೊಡ್ಬೇಕಪ್ಪ? इसमें मूंझने की दरकार उद्घाटन करने वालों को भी समझाना है कि बाप द्वारा उद्घाटन हो चुका है। आपको भी बताते हैं कि सिर्फ बाप को याद करो तो पाप कटेंगे। ಹೇಳ್ಕೊಡ್ರಿ ಅವರಿಗೆ. ನೋಡಿ, ಭಗವಂತ ಆಲ್ರೆಡಿ ಸ್ವರ್ಗದ ಸ್ಥಾಪನೆ ಉದ್ಘಾಟನೆ ಮಾಡೇ ಆಯ್ತು. ಅದಕ್ಕೆ ನೀವುಗಳು ಈಗ ನಿಮ್ಮ ಕರ್ಮಗಳನ್ನ ತೊಳ್ಕೊಂಡು ಏನಾಗ್ರಿ? ಪುಣ್ಯಾತ್ಮರಾಗ್ರಿ ಅಂತ ಹೇಳ್ಕೊಡಿ ಅಂತಾರೆ ಬಾಬಾ. ವಹ ಬಾಪ್ ಹಿ ಪತೀತ ಪಾವನ್ ಹೈ, ಫಿರ್ ತುಮ್ ಪಾವನ್ ದೇವತಾ ಬನ್ ಜಾಯೆಂಗೆ. ಬಾಬಾ ಹೇಳ್ತಿದ್ದಾರೆ, ಆ ತಂದೆಯೇ ಪತಿತ ಪಾವನರಾಗಿದ್ದಾರೆ, ನಾವು ನಂತರ ಪಾವನ ದೇವತೆಗಳಾಗ್ತೀವಿ. ಬಚ್ಚೆ ಬಹುತ್ ಸರ್ವಿಸ್ ಕರ್ ಸಕ್ತೆ, ನೀವುಗಳು ಬಹಳ ಸೇವೆ ಮಾಡ್ಬೋದು ಅಂತಾರೆ ಬಾಬಾ. ಬೋಲೋ ಹಮ್ ಬಾಪ್ ಕಾ ಪೈಗಾಮ್ ದೇತೆ. ನಾವೇನಕ್ಕೆ ಬಂದಿದ್ದೀವಿ ಅಂದ್ರೆ ಭಗವಂತನ ಪೈಗಾಮ್ ಕೊಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ರಿ. ಅಪ್ ಕರೋ ನ ಕರೋ ತುಮ್ಹಾರಿ ಮರ್ಸಿ.
ಭಗವಂತನ ಪೈಗಾಮ್ ಆಗಿದೆ. ನೀವು ಪತಿತರಾಗಿದ್ದೀರಾ, ಈ ಪಾವನ ಆಗ್ಲಿಕ್ಕೆ ನನ್ನ ನೆನಪು ಮಾಡಿ ಪಾಪ ಕರ್ಮಗಳನ್ನ ಭಸ್ಮ ಮಾಡ್ಕೊಳ್ಳಿ ಅಂತ ಹೇಳಿದಾನೆ. ಅದನ್ನ ಹೇಳೋದು ನಮ್ಮ ಕರ್ತವ್ಯ, ನಾವು ಹೇಳಿದೀವಿ. ಅದನ್ನ ಕೇಳಿ ಅಥವಾ ಬಿಡಿ, ಅದು ನಿಮ್ಮ ಇಷ್ಟ. हम पैगाम देकर जाते हैं और कोई भी रीति से पावन होना ही नहीं है. जब फुर्सत मिले ಸರ್ವಿಸ್ ಕರೋ. ಬಾಬಾ ಹೇಳ್ತಿದ್ದಾರೆ, ಅವ್ರಿಗೆ ಹೇಳಿ, ಪೈಗಾಮ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಭಗವಂತ ಅಂತೇಳಿ. ಯಾಕಂದ್ರೆ ಪಾವನರಾಗ್ಲಿಕ್ಕೆ ಬೇರೆ ಯಾವ ಮಾರ್ಗನೂ ಇಲ್ಲ. ಮತ್ತೆ ಆತ್ಮ ಪಾವನ ಆಗ್ಬೇಕು ಅಂದ್ರೆ ಇದೊಂದೇ ಮಾರ್ಗ. ಆತ್ಮ ಪರಮಾತ್ಮನನ್ನ ನೆನಪು ಮಾಡ್ಲೇಬೇಕು. ಇಲ್ಲದಿದ್ರೆ ಇನ್ ಯಾವ ಮಾರ್ಗನೂ ಇಲ್ಲ ಅಂತ. शिव की याद रहेगी तब आँखों में समाया होगा। हम धन्य तभी बन पाएंगे जब ऐसा प्रिय जीवन होगा। यहाँ हमारा तन होगा, वहाँ हमारा मन होगा। जहाँ होता है मानव का धन, वहीं होता है उसका मन। इसलिए परमात्मा ने बताया, मुझसे लगा लो अपना मन। हमसा नहीं कोई जमाने में, रचना रचता का ज्ञान जिसे, पर ऐसा भी बनना होगा नहीं कभी अभिमान जिसे। यहाँ हमारा तन होगा, वहाँ हमारा मन होगा। ये दुनिया तो मायावी है, माया से भला कैसी यारी। अपने तो दो ही ठिकाने हैं, वैकुंठ दुनिया निराकारी। धुंधला सा अंधियारा है, दीपक से उजियारा होगा। ये आँख भी तन का दीपक है, ये ज्ञान जीवन दीपक होगा। यहाँ हमारा तन होगा, वहाँ हमारा मन होगा। अरे शिव की याद रहेगी तब आँखों में समाया होगा। हम धन्य तभी बन पाएंगे जब ऐसा प्रिय जीवन होगा। यहाँ हमारा तन होगा, वहाँ हमारा मन होगा। ಸೊ ಬಾಬಾ ತಿಳಿಸ್ತಿದ್ದಾರೆ, ಸಮಯ ಬಹಳ ಸಿಗುತ್ತೆ, ಪುರ್ಸೊತ್ತಿದೆ, ಸರ್ವಿಸ್ ಮಾಡಿ ಅಂತಾರೆ. ಏನು ಮಾಡಿ? ಸರ್ವಿಸ್ ಮಾಡಿ. अच्छा मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते 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 बाबा, गुड मॉर्निंग, शुक्रिया बाबा, शुक्रिया, ओम शांति ओम शांति। धारणेಗೋಸ್ಕರ बाबा ಹೇಳ್ತಾರೆ, नए नए सेंटर्स की वृद्धि करने के लिए ಹೊಸ ಹೊಸ ಸೆಂಟರ್ಸ್ ಅನ್ನ ವೃದ್ಧಿ ಮಾಡಬೇಕು ಅಂದ್ರೆ
ಆಪ್ ಸಮಾನ್ ಬನಾನೆ ಕಿ ಸೇವಾ ಕರ್ನಿ. ನಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕು. ಸೆಂಟರ್ಸ್ ಖೋಲ್ತೇ ಜಾನ ಹೈ. ಏನಂತ ಡೈರೆಕ್ಷನ್ ಕೊಡ್ತಿದ್ದಾರೆ ಇವತ್ತು ಬಾಬಾ? ಸೆಂಟರ್ಸ್ ಓಪನ್ ಮಾಡ್ತಾ ಹೋಗ್ರಿ ಅಂತಾರೆ ಬಾಬಾ. ಸೆಂಟರ್ಸ್ ತರಿತಾ ಹೋಗ್ರಿ ಅಂತಾರೆ ಬಾಬಾ. ಏಕ್ ಜಗಹ ಪರ್ बैठना ಒಂದೇ ಕಡೆ ಕೂತ್ಕೊಳ್ಳೋದು ಬೇಡ ಅಂತಾರೆ ಬಾಬಾ. ಫೂಲೋಂ ಕಾ ಬಗೀಚಾ ತಯಾರ್ ಕರ್ನಾ ಹೈ. ಹೂವಿನ ತೋಟಗಳನ್ನ ತಯಾರು ಮಾಡ್ತಾ ಹೋಗ್ರಿ ಅಂತಾರೆ ಬಾಬಾ. ಹರೇಕ್ ಕೋ ಫೂಲ್ ಬನ್ಕರ್ ದೂಸರೋಂ ಕೋ ಆಪ್ ಸಮಾನ್ ಫೂಲ್ ಬನಾನ. ಬಾಬಾ ಹತ್ರ ಎಲ್ಲರನ್ನು ಹೂಗಳನ್ನಾಗಿ ಮಾಡಿ, ಬಾಬಾ ಏನಂದ್ರು, ನಾನು ಹೂ ಆಗ್ಬೇಕು, ಅನ್ಯರನ್ನು ಹೂ ಮಾಡ್ತಾ ಹೋಗಿ ಅಂತಾರೆ ಬಾಬಾ. ಕಿಸಿ ಭೀ ಸೇವಾ ಮೇ ದೇಹ ಅಭಿಮಾನ್ ನ ಆಯ್. ಯಾವುದೇ ಸೇವೆ ಮಾಡಬೇಕು ಅಂತಂದಾಗ ದೇಹಾಭಿಮಾನ ಬರೋದು ಬೇಡ. ಪ್ರೀತಿಯಿಂದ ಮಾಡಿ. ಯಾವುದೇ ಸೇವೆ ಇರಲಿ ಮನ ಕೊಟ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ. ಏನೋ ಮಾಡಬೇಕಲ್ಲ ಅಂತ ಮಾಡೋದಲ್ಲ ಅಂತಾರೆ ಬಾಬಾ. ಈಗ ನಾನು ಆ ಒಂದು ಸೇವೆಯೊಳಗೆ ಕಂಪ್ಲೀಟ್ ಮನಸ್ಸಿಟ್ಟಿದ್ದೀನ ಅನ್ನೋದು ಹೆಂಗ್ ಗೊತ್ತಾಗ್ತದೆ ಹೇಳಿ ನೋಡೋಣ? ಅಥವಾ ಕಾಮ್ ಚಲಾವು ಸೇವೆ ಮಾಡಿನ ಅಂತ ಹೆಂಗ್ ಗೊತ್ತಾಗ್ತದೆ? ಮತ್ತೆ ನಮ್ಮ ಸೇವೆಯೊಳಗೆ ಪರ್ಫೆಕ್ಷನ್ ಕಾಣ್ತದೆ. ನಮ್ಮ ಸೇವೆಯೊಳಗೆ ಏನ್ ಕಾಣ್ತದೆ? ಪರ್ಫೆಕ್ಷನ್ ಕಾಣ್ತದೆ. ನಾವೇನ್ ಮಾಡ್ತೀವಿ? ಕಿಟಕಿ ತೊಳೆದು ಅಂತ ತಿಳ್ಕೊಳ್ಳಿ. ಬಕೆಟ್ ತಗೊಂಡೆವು, ನೀರು ತಗೊಂಡೆವು, ಆಮೇಲೆ ಬಟ್ಟೆ ತಗೊಂಡೆವು, ಎಲ್ಲ ತಗೊಂಡು ಏನ್ ಮಾಡಿದೆವು? ಒರೆಸಿದೆವು. ಒರೆಸಾದ್ಮೇಲೆ ಏನ್ ಮಾಡಿದೆವು? ಏನ್ ಮಾಡ್ತೀವಿ? ಆ ಬಕೆಟು ಅಲ್ಲೇ ಐತಿ, ನೀರು ಅಲ್ಲೇ, ಆಮೇಲೆ ಬಟ್ಟೆನು ಅಲ್ಲೇ. ಆ ಬಟ್ಟೆ ನೀಟಾಗಿ ಹಿಂಡಿ, ಮತ್ತೆ ಚಲೋ ನೀರಲ್ಲಿ ಹಿಂಡಿ ಅದನ್ನ ಒಣ ಹಾಕೋದು, ಆಮೇಲೆ ಈ ನೀರನ್ನ ಚೆಲ್ಲಿ, ಆಮೇಲೆ ಬಕೆಟ್ ತೊಳೆದಿಡೋದು. ಇದನ್ನ ನಾನ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡದಂಗೆ? ಏನ್ ಮಾಡದಂಗೆ? ಫಾರ್ ಎಕ್ಸಾಂಪಲ್, ಕೊಬ್ಬರಿ ತುರ್ದೆ. ಎಲ್ಲರಿಗೂ ಹೇಳ್ತಾ ಇರೋದು ಇದು, ಒಬ್ರಿಗಂತಲ್ಲ. ಕೊಬ್ಬರಿ ತುರ್ದಾದ್ಮೇಲೆ ಏನ್ ಮಾಡಿದ್ನಪ್ಪ? ಅದನ್ನ ನೀಟಾಗಿ ಆ ಇಳಿಗೆ ಮನೆ ಎದುರ್ಲೆ ಮಾಡಿರ್ತೀರ, ಅದನ್ನ ನೀಟಾಗಿ ಬಟ್ಟೆಲೆ ಒರೆಸಿ ಎಲ್ಲ ಮಾಡಿ. ಯಾಕಂದ್ರೆ ಇರುವೆಗಳು ಹತ್ತಬಾರ್ದು. ಆಮೇಲೆ ಅದು ಆಯಿಲಿ ಇದ್ರೆ ಎಲ್ಲ ಜಂಗ್ ಶುರು ಆಗುತ್ತೆ. ಆಮೇಲೆ ಎಲ್ಲ ನೀಟಾಗಿ ಒರೆಸ ಅದನ್ನ ಯಾವ ಪ್ಲೇಸಿಂದ ತೆಗೆದಿರ್ತೀವೋ ಅದೇ ಪ್ಲೇಸಿಗೆ ನಾನು ಏನ್ ಮಾಡ್ಬೇಕು? ಇಡಬೇಕು. ಇಡ್ತೀನ? ನಿಮ್ಮ ನೀವೇ ಚೆಕ್ ಮಾಡ್ಕೊಳ್ರಿ. ನಾನು ಏನೇನ್ ಮಾಡ್ತಾ ಇದ್ದೀನಿ. ನಾವು ಏನೇ ಸೇವೆ ಮಾಡಿದ್ರು ಕೂಡ ಅದ್ರೊಳಗೆ ಪರ್ಫೆಕ್ಷನ್ ಈಸ್ ಇಂಪಾರ್ಟೆಂಟ್. ಅದ್ರದ್ದು ಪರ್ಫೆಕ್ಷನ್ ಅಂದ್ರೆ ಕೊನೆ, ಲಾಸ್ಟ್. ನೀವು ಏನ್ ಮಾಡಿರ್ತೀರಿ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಪರ್ಫೆಕ್ಟ್ ಲಾಸ್ಟ್ ಇನ್ ಸ್ಟೇಜ್ ಇಂಪಾರ್ಟೆಂಟ್. ನಾವೇನೇ ಮಾಡಿ ಅದ್ರದ್ದು ಪರ್ಫೆಕ್ಷನ್ ಬೇಕು ಅಂತಾರೆ. ಏನ್ ತೆಗ್ದಿರ್ತೀವೋ ಆ ವಸ್ತು ಅದೇ ಜಾಗಕ್ಕೆ ಹೋಗಿದೆಯೋ ಅದನ್ನ ನೋಡ್ಕೊಳ್ಬೇಕು. ನಾನು ಎಲ್ಲಿಂದ ತೆಗ್ದಿರ್ತೀನೋ ವಾಪಸ್ ಅದು ಆ ಜಾಗಕ್ಕೆ ಹೋಗಿದೆಯಾ? ಹೌದಾ ಇಲ್ಲ? ಇಂಪಾರ್ಟೆಂಟ್ ಹೌದೋ ಅಲ್ಲ? ಇದು ಅದು ಇಂಪಾರ್ಟೆಂಟ್. ಯಾವುದೇ ತಗೊಂಡಿರ್ತೀವಿ ಬಳಸಕ್ಕೆ, ಬಾಬನ್ ಮನೆ ಸಾಮಾನು ಇರ್ಬೋದು, ಅಥವಾ ಅದ್ರದ್ದೇನಾದ್ರು ಒರೆಸ್ಲಿಕ್ಕೆ ಇರ್ಬೋದು, ಮಾಡ್ಲಿಕ್ಕೆ ಇರ್ಬೋದು, ಬಾಬಳ ಹತ್ರ ವಾಪಸ್ ಆ ಜಾಗಕ್ಕೆ ಹೋಗಿರ್ಬೇಕು. ಅದಕ್ಕೇನಂತ ಹೇಳ್ತೀವಿ? ಪರ್ಫೆಕ್ಟ್. ಅದ್ರೊಳಗೆ ನೀವು ಏನ್ ಹಾಕಿದಂಗೆ? ಶ್ರದ್ಧೆ ಹಾಕಿದಂಗೆ, ಪ್ರೀತಿ ಹಾಕಿದಂಗೆ. ಅದಕ್ಕೆ ನಮ್ಗೆ ಏನಿದೆ, ಆ ತರದ ಸೇವೆ ನಾನೇನಾದ್ರೂ ಕೊಟ್ರೆ ಬಾಬನ್ ಮನೆಗೆ, ಬಾಬನು ಕೂಡ ನನಗೆ ರಿಟರ್ನ್ ಪರ್ಫೆಕ್ಷನ್ ಅಲ್ಲೇ ಕೊಡ್ತಾನೆ. ಇಲ್ಲ ಅಂದ್ರೆ ನನ್ ಕೆಲ್ಸ ಇನ್ನೊಬ್ರು ಮತ್ತೆ ಮಾಡ್ಬೇಕದನ್ನ. ನಾನು ಮಾಡಿದ ಸೇವೆ ಮತ್ತೊಬ್ರಿಗೆ ಅದು ಕೆಲಸ ಹಚ್ಚಿದೆ, ಮತ್ತೊಬ್ರಿಗೆ ಅದು ಸೇವೆ ಆಯ್ತು. ಹೌದಾ ಇಲ್ಲ? ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆ ಮಾಡಬೇಕು ಅಂತಂದ್ರೆ ದೇಹಾಭಿಮಾನ ಬೇಡವೇ ಬೇಡ. ಅದರಲ್ಲಿ ಕಂಪ್ಲೀಟ್ ನಮ್ಮ ಶ್ರದ್ಧೆ ಹಾಕೋಣ, ಕಂಪ್ಲೀಟ್ ನಮ್ದು ದಿಲ್ ಹಾಕೋಣ. ಯಾಕೆಂದ್ರೆ ಸೇವೆ ಸಿಗೋದು ಹಂಗಿದೊಂದೇ ಜನ್ಮದಲ್ಲಿ. ಮತ್ತೆ ಮುಂದಿನ ಯಾವ್ದಾದ್ರೂ ಒಂದು ಜನ್ಮದಲ್ಲಿ ಬಂದು ಮಾಡ್ತೀನಪ್ಪ ನಿಮ್ ಮನೆ ಸೇವೆ, ಈ ಒಂದು ಜನ್ಮ ನನಗೆ ಮಾಫಿ ಮಾಡು ಅಂತಂದ್ರೆ ಬಾಬಾನೇ ಹೇಳ್ತಾನೆ, ನಿನ್ ಯಾವ ಜನ್ಮನು ನನಗೆ ಬೇಡ, ನಾನೇ ಬರೋದಿಲ್ಲ, ನನ್ನ ಮನೆನೇ ಇರಲ್ಲ, ನನ್ನ ಸೇವೆನೇ ಇರಲ್ಲ ಅಂತಾನೆ ಬಾಬಾ. ಹೌದಾ ಇಲ್ವಾ?
ಸೊ ಅದಕ್ಕೆ ಇರೋದೇ ಸಿಗೋದೇ ಸೇವೆ. ಎಷ್ಟು ಜನ್ಮದ್ದಿದು? ಈ ಜನ್ಮದಲ್ಲೂ ಕೂಡ ಈಗೀಗ ನಮ್ ಜ್ಞಾನ ಸಿಕ್ಕಿದೆ, ಈಗೀಗ ಸೇವೆ ಮಾಡ್ತಾ ಇದೀವಿ. ಇನ್ನು ಸೇವಾ ಏನಾಗ್ತಾರೆ, ಸೇವೆಯ ಫಲ ಇನ್ನೂ ನಮ್ದು ಏನಾಗಿಲ್ಲ, ಜಮದ ಖಾತೆ ಇದೆಯಾ ಅದು ನೋಡ್ಕೋಬೇಕು. ನಾನು ಎಷ್ಟು ಯೋಗ ಮಾಡಿ ಇಷ್ಟು ವರ್ಷದಿಂದ ನಾನೇ ಯಜ್ಞದಲ್ಲ, ಅಥವಾ ನಾನು ಬಾಬನ ಮಗು ಆಗಿದ್ದೇನೆ, ಇಷ್ಟು ವರ್ಷದಿಂದ ಯೋಗದ್ದು ಎಷ್ಟು ನಂದು ಜಮಾ ಇದೆ, ಖಾತೆ ನೋಡ್ಕೋರಿ ಅಂದ್ರೆ ಇಲ್ಲ ಬಾಬಾ. ಸೇವೆದ್ದು ಎಷ್ಟು ಫಲ ನಂದು ಜಮಾ ಇದೆ, ಎಷ್ಟು ಸೇವೆ ಮಾಡಿ ನಾನು ಜಮಾ ಮಾಡ್ಕೊಂಡಿದ್ದೀನಿ, ಮನ್ಸ ಸೇವೆ ಎಷ್ಟು, ತನು ಸೇವೆ ಎಷ್ಟು, ಧನದ ಸೇವೆ ಎಷ್ಟು ನಾನು ಜಮಾ ಮಾಡ್ಕೊಂಡಿದ್ದೀನಿ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಸೇವೆ ಮಾಡುವಾಗ ಯಜ್ಞದಲ್ಲಿ ಏನಿರಬಾರ್ದು, ದೇಹಾಭಿಮಾನ ಬೇಡ ಅಂತಾರೆ ಬಾಬಾ. ಅಚ್ಚ ವರದಾನ ಇವತ್ತು, ಸರ್ವ ಪದಾರ್ಥೋಂಕಿ ಆಸಕ್ತಿಯೋ ಸೆ, ಎಲ್ಲಾ ಪದಾರ್ಥಗಳ ಆಸಕ್ತಿಯಿಂದ ನ್ಯಾರೆ ಅನಾಸಕ್ತ ಪ್ರಕೃತಿ ಜೀತ್ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಸರ್ವ ಪದಾರ್ಥಗಳ ಆಸಕ್ತಿಯಿಂದ ನ್ಯಾರ ಆಗ್ರಿ, ಅನಾಸಕ್ತರಾಗ್ರಿ, ಪ್ರಕೃತಿ ಜೀತರಾಗ್ರಿ ಅಂತಾರೆ. ಅಗರ್ ಕೋಯಿ ಭಿ ಪದಾರ್ಥ ಕರ್ಮೇಂದ್ರಿಯೋಂಕೋ ವಿಚಲಿತ ಕರ್ತಾರೆ, ಯಾವುದೇ ಒಂದು ಪದಾರ್ಥ ನನ್ನ ಕರ್ಮೇಂದ್ರಿಯಗಳನ್ನ ಚಂಚಲ ಮಾಡ್ತಾ ಇದೆ ಅಂತಂದ್ರೆ ಅರ್ಥಾತ್ ಆಸಕ್ತಿ ಕಾ ಭಾವ ಉತ್ಪನ್ನ ಹೋಗ್ತಾರೆ. ಯಾವುದಾದ್ರೂ ಒಂದು ಆಸಕ್ತಿಯ ಭಾವನೆ ಉತ್ಪನ್ನ ಆದಂತೆ ನ್ಯಾರೇ ನಹಿ ಬನ್ ಸಕೆ, ಅವಾಗ ನಿಮ್ಗೆ ನ್ಯಾರ ಆಗ್ಲಿಕ್ಕೆ ಬಿಡಲ್ಲ. ಅದು ಇಚ್ಛಾಯೇ ಹಿ ಆಸಕ್ತಿಯೋಂಕ ರೂಪ. ನಮ್ಮ ಇಚ್ಛೆಗಳೇನಿದಾವಲ್ಲ ಅದೇ ಆಸಕ್ತಿಯ ರೂಪ ಅಂತಾರೆ ಬಾಬಾ. ಕೈ ಕೇತೆ ಇಚ್ಛಾ ನಹೀ ಹೈ ಲೇಕಿನ್ ಅಚ್ಚಾ ಲಗ್ತಾ ಹೈ. ಕೆಲವೊಂದು ಜನ ಹೇಳ್ತಾರೆ, ನನ್ಗೆ ಇಚ್ಛೆ ಇಲ್ಲ ಆದ್ರೆ ಸ್ವಲ್ಪ ಚೆನ್ನಾಗಿ ಅನಿಸ್ತದ್ರಿ ಅಂತ ಅಂತೀವಿ. तो यह भी सूक्ष्म आसक्ति है, इसकी महीन रूप से चेकिंग करो कि यह पदार्थ अर्थात अलग काल सुख के साधन आकर्षित तो नहीं करते. ಚೆಕಿಂಗ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. ಇಚ್ಛಾ ನಹೀ ಹೈ ಲೇಕಿನ್ ಅಚ್ಚಾ ಲಗ್ತಾ ಹೈ ಅಂತ ಅನ್ನೋದು ಕೂಡ ಅದನ್ನು ಒಂದು ಆಸಕ್ತಿನೇ ಅಂತಾರೆ ಬಾಬಾ. ಈ ಹದ್ದಿನ ಆಕರ್ಷಣೆಗಳು, ಇಚ್ಛೆಗಳು ನನ್ನನ್ನ ತನ್ನ ಕಡೆ ಆಕರ್ಷಿತ ಮಾಡ್ತಾ ಇಲ್ಲ ತಾನೆ. ಯ ಪದಾರ್ಥ ಪ್ರಕೃತಿ ಕೆ ಸಾಧನ ಹೈ, ಜಬ್ ಇನ್ಸೆ ಅನಾಸಕ್ತ ಅರ್ಥಾತ್ ನ್ಯಾರೆ ಬನೆಂಗೆ. ಇವೆಲ್ಲ ಪದಾರ್ಥಗಳು ಬಾಬಳ ಹತ್ರ ಪ್ರಕೃತಿಯ ಸಾಧನೆ. ಇವುಗಳ ಮೇಲೆ ನಾನು ಜಯ ಸಾಧಿಸಿದ್ರೆ, ಅನಾಸಕ್ತನಾದ್ರೆ ಪ್ರಕೃತಿ ಜೀತಾಗ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಅಚ್ಚಾ ಸ್ಲೋಗನ್, ಮೇರೆ ಮೇರೆ ಕೆ ಜಮೇಲೋಂ ಕೋ ಛೋಡ್. ನಂದು 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 ಈ ಜಮೇಲ ಬಿಟ್ಬಿಡ್ರೆ ಸಾಕು ಅಂತಾನೆ ಬಾಬಾ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಂದು ಸಾಕ್ ಮಾಡ್ರಿ ಅಂತಾರೆ. 63 ಜನ್ಮದಿಂದಲೂ ನಂದು 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 ಅಂತ ಬರ್ಕೊಂತಾನೆ ಬಂದಿದ್ದೀರಿ, ಈ ಜನ್ಮ ಸಾಕು ಮಾಡ್ರಿ ಅಂತಾರೆ. ಮೇರಾ ಮೇರೆ ಮೇರೆ ಕೆ ಜಮೇಲೋं को छोड़ बेहद के रहो, बेहद में रहो, तब कहेंगे ವಿಶ್ವ ಕಲ್ಯಾಣಕಾರಿ. ನಮ್ಗಳಿಗೂ ಕೂಡ ಇಲ್ಲ ಈ ಸೆಂಟರ್ ಆ ಸೆಂಟರ್ ಇಲ್ವೇ ಇಲ್ಲ. ಎಲ್ಲಿ ಕಳಿಸ್ತಾರ ಅಲ್ಲಿ ಎಸ್ ಬಾಬಾ ಅಂತ ಹೋಗೋದು. ಎಸ್ ಬಾಬಾ. ಬಾಬಾ ಹೇಳ್ತಿದ್ದಾರೆ, ನಂದು ನನ್ನೋದು ಅನ್ನೋದು ಬರೋದು ಬೇಡ ಅಂತಾರೆ ಬಾಬಾ. ಕಂಪ್ಲೀಟ್ ಅಂದ್ರೆ ವಿಶ್ವ ಕಲ್ಯಾಣಕಾರಿ ಅನ್ನೋದು ಅನ್ಲಿಕ್ಕೆ ಸಾಧ್ಯ. ಬೇಹದ್ದಿನಲ್ಲಿ ಹೋಗ್ರಿ ಅಂತಾರೆ ಬಾಬಾ. ಮೀಠೆ ಬಚ್ಚೆ, तुम्हारे में ऑनेस्ट वह है जो सारे यूनिवर्स की सेवा करे, बहुतों को आप समान बनाए, आराम पसंद न हो. प्रश्न, तुम ब्राह्मण बच्चे कौन से बोल कभी भी बोल नहीं सकते हो. ಅದಕ್ಕೆ ಬಾಬಾ ಹೇಳಿದ್ರು, तुम ब्राह्मण ऐसे कभी नहीं बोलेंगे कि हमारा ब्रह्मा से कोई कनेक्शन नहीं, हम तो डायरेक्ट शिव बाबा को याद करते हैं. बिना ब्रह्मा बाप के ब्राह्मण कहला नहीं सकते. जिनका ब्रह्मा से कनेक्शन नहीं अर्थात जो ब्रह्मा मुख वंशावली नहीं, वह शूद्र ठहरे. शूद्र कभी देवता नहीं बन सकते. अच्छा वंश ಏನಂದ್ರಪ್ಪ ಇವತ್ತು ಬಾಬಾ? ಎಲ್ಲಾ ಕಡೆ ಸೇವಾ ಕೇಂದ್ರಗಳನ್ನ ತೆರೆಯಿರಿ, ಪ್ರಾಮಾಣಿಕವಾಗಿರ್ರಿ, ಇಮಾನ್ದಾರ್ ಆಗಿರ್ರಿ ಅಂತಂದ್ರೆ. ಕರೆಕ್ಟ್. ಮತ್ತಿನ್ನೇನಿದ್ರು ಬಾಬಾ ಹೇಳಿದ್ರು, ಬ್ರಹ್ಮ ಬಾಬನ್ ತೆಗೆದು ಹಾಕುವಂಗೆ ಇಲ್ಲ.
ಬ್ರಹ್ಮ ಇಲ್ಲದೆ ಇದ್ರೆ ನಾನು ನಿಮ್ಗೇನು ಸಂಬಂಧ ಇಲ್ಲ ಅಂತಾನೆ ಬಾಬಾ. ಅನ್ನಕ್ ಹೋಗ್ಬೇಡ್ರಿ ಬಾಬನ್ ಜೊತೆಗೆ ಅಷ್ಟೇ ನಮ್ದೆಲ್ಲ, ನಿಮಿತ್ತರ ಜೊತೆಗಿಲ್ಲ, ಬ್ರಹ್ಮನ್ ಜೊತೆಗಿಲ್ಲ ಅಂತ ಮುನಿಸ್ಕೊಳಕ್ ಹೋಗ್ಬೇಡ್ರಿ ಅಂತ. ಶೂದ್ರಾಗೆ ಆಗಲ್ಲ. ವೆರಿ ಗುಡ್. ಶೂದ್ರರಾಗಿ ಉಳ್ಕೊಂಡ್ಬಿಟ್ರೆ ನೀವು ದೇವತೆಗಳಾಗ್ಲಿಕ್ಕೆ ಆಗೋದೇ ಇಲ್ಲ ಅಂದ್ರು ಬಾಬಾ. ವಿಶ್ವ ಕಲ್ಯಾಣಕಾರಿ ಆಗ್ರಿ, ಬೇಹದ್ದಿನಲ್ಲಿ ಹೋಗ್ರಿ. ನಂದು ನಂದು ಅಂತ ಇನ್ನೂ ಈ ಜಮೇಲದೊಳಗೆ ಸಿಕ್ಕಾಕೋಬೇಡ್ರಿ, ಬೇಹದ್ದಿನೊಳಗೆ ಹೋಗ್ರಿ. ಆಮೇಲೆ ಬಾಬಳದ್ರ ಅವಾಗ ವಿಶ್ವ ಕಲ್ಯಾಣಕಾರಿ ಆಗ್ಲಿಕ್ಕೆ ಸಾಧ್ಯ ಹೇಳ್ರಿ. ನಾವ್ ಯಾವಾಗ ಇಲ್ಲಿ ಏರಿಯಾದಲ್ಲಿ ಸೆಂಟರ್ ಓಪನಿಂಗ್ ಮಾಡೋದು? ಸಂಕಲ್ಪ ಮಾಡ್ರಿ. ನನಗಂತೂ ಬಹಳ ಇದೆಯಪ್ಪ, ಬಾಬಂದೊಂದು ಸ್ವಂತ ಮನೆ ಆಗ್ಬೇಕು ಅಂತೇಳಿ. ಅದಕ್ಕೆ ದಿನ ಸಂಕಲ್ಪ ಮಾಡ್ರಿ. ಸಂಕಲ್ಪ ಮಾಡೋದೊಂದು ಕೆಲಸ ನಮ್ದು, ಹೌದಾ ಇಲ್ಲ? ಅದು ಹೆಂಗಿಂದ ಹೆಂಗ ಪ್ರಕೃತಿ ನಮ್ಗೇನ್ ಮಾಡೇ ಮಾಡ್ತದೆ, ಸಹಯೋಗ ಕೊಟ್ಟೇ ಕೊಡ್ತದೆ. ಆ ಸಂಕಲ್ಪ ಮಾತ್ರ ನಾವು ಮಾಡಲೇಬೇಕು. ಪ್ರತಿದಿನ ಅಮೃತ ವೇಳೆ ಇದ್ದಾಗ ಈ ಸಂಕಲ್ಪ ಮಾಡೇ ಮಾಡಿ, ಬಾಬಾ ನಿಮ್ಗೊಂದು ಸ್ವಂತ ಮನೆ ಇಲ್ಲ ಆಗ್ಬೇಕಪ್ಪ, ಒಂದು ಸಂಕಲ್ಪ ಮಾಡಿ. ಶ್ರೇಷ್ಠ ಸಂಕಲ್ಪಗಳು ಪ್ರಕೃತಿ ಸಹಯೋಗ ಕೊಟ್ಟೇ ಕೊಡ್ತದೆ. ಬಟ್ ಸಂಕಲ್ಪ ಮಾಡಲೇಬೇಕು. ಪ್ರತಿದಿನ ನಿಮ್ದೊಂದು ಶ್ರೇಷ್ಠ ಸಂಕಲ್ಪದ ಖಾತೆ ಇದ್ರಿಗೆ ಜಮಾ ಆಗಿ, ಅವಾಗ ನಾಳೆ ಬಾಬನ್ ಮನೆ ಆದಾಗ ಅನಿಸ್ತದೆ, ನಾನು ಸಂಕಲ್ಪ ಮಾಡಿದ್ದೇನೆ ಬಾಬನ್ಗೊಂದು ಮನೆ ಆಗ್ಬೇಕು ಅಂತ, ನಂದು ಸಂಕಲ್ಪದ ಖಾತೆ ಇಲ್ಲಿ ಜಮಾ ಇದೆ ಅಂತ ಅನಿಸ್ತದ ಇಲ್ಲ? ಅದಕ್ಕೆ ನಮ್ದು ಒಂದು ಸಂಕಲ್ಪದ ದಾನ ಅಲ್ಲಿ ಇದ್ದೇ ಇರ್ಬೇಕು. ಮತ್ತೇನಂದ್ರು ಬಾಬಾ? ಅಂದ್ರು ನಂದು 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 ಅದು ಜಮೇಲಿ 93 ಜನ್ಮದಿಂದ ಅದೇ ಮಾಡ್ಕೊಂಡು ಒಂದೇ ಜನ್ಮದಲ್ಲಿ ನಾನು ಸೇವೆ ಕೇಳ್ತೀನಿ. ಸೇವೆ ಮಾಡ್ಬೇಕಾದ್ರೆ ದೇವಾಭಿಮಾನ ಬೇಡ. ಪರ್ಫೆಕ್ಷನ್ ಇರಬೇಕು. ಏನೇ ಮಾಡಿದ್ರು ಆ ಸೇವೆಯೊಳಗೆ ಏನಿರ್ಲಿ ಅಂದ್ರು ಬಾಬಾ, ಪರಿಪಕ್ವ ಇರಲಿ, ಪರ್ಫೆಕ್ಷನ್ ಇರಲಿ ಅಂದ್ರು ಬಾಬಾ. ಇದು ವಿಶ್ವವಿದ್ಯಾಲಯ ಈ ಜಗತ್ತಿನಲ್ಲೇ ಇದನ್ನು ಸೆಂಟರ್ಸ್ ಓಪನ್ ಮಾಡಿ ಮಾಡ್ತಾ ಇದ್ದೀವಿ, ಜ್ಞಾನ ಕೊಡ್ತಾ ಇದ್ದೀವಿ. ಯಾಕಂದರೆ ಪ್ರತಿಯೊಂದು ಆತ್ಮಕ್ಕೂ ಈ ಜ್ಞಾನ ಮುಟ್ಲೇಬೇಕು. ಎಲ್ಲರಿಗೂ ನಾವು ಇಡೀ ವಿಶ್ವದ ಆತ್ಮಗಳಿಗೆ ನಾನು ಶಾಂತಿಧಾಮ ಮತ್ತು ನಾವು ಹೇಳ್ತೇವೆ. ಯಾವುದೇ ಸೆಂಟರ್ ಓಪನ್ ಮಾಡಬೇಕಾದ್ರೆ ದೊಡ್ಡ ವ್ಯಕ್ತಿಗಳ ಕರೆಯೋ ಮುಂಚೆ ಅವರಿಗೆ ನಮ್ಮ ಪರಿಚಯ ಕೊಟ್ಟು ಜ್ಞಾನ ಹೇಳಿ ಆಮೇಲೆ ಅವ್ರ ಕೈಯಿಂದ ಸೆಂಟರ್ ಓಪನ್ ಮಾಡಿ. ಯಾರಿಗೆ ಉದ್ಘಾಟನ ಕರೀರಿ, ಯಾರಿಗೆ ಮುಂಚೆ ನನ್ನ ಪರಿಚಯ ಹೇಳ್ರಿ ಅಂತ. ಸೇವೆ ನಾನ್ ಸ್ಟಾರ್ಟ್ ಮಾಡಿ, ಇದು ಶಬ್ದ ಚಲೋ ಐತಪ್ಪ, ಸೆಂಟೆನ್ಸ್ ಚಲೋ ಐತಿ. ಸೇವೆ ನಾನ್ ಸ್ಟಾರ್ಟ್ ಮಾಡಿ ಬೇರೆದವ್ರು ಕೊನೆ ಮಾಡುವಂಗೆ ಇರಬಾರ್ದು ಅಂದ್ರೆ ಕರೆಕ್ಟ್. ಮತ್ತಿನ್ನೇನಾದ್ರು ಇವತ್ತಿನ ದೊಡ್ಡ ಸೀಕ್ ಅದು ನಮ್ಗೆ. ಬಾಬನ ಮುರಳಿ ಪ್ರಕಾರ ಇವತ್ತಿನ ದೊಡ್ಡ ಸೀಕ್ ನಮ್ಗೆ, ಹೌದಾ ಇಲ್ಲ? ಯಾವ್ದು? ಯಾಕಂದ್ರೆ ಇದೇ ಜನ್ಮ, ಒಂದೇ ಜನ್ಮದಲ್ಲಿ ಸಿಗೋದು ನನಗೆ ಸೇವೆ ಅನ್ನೋದು. ಡೈರೆಕ್ಟ್ ಬಾಬನಿಗೆ ಸೇವೆ. ಹಾಗೆ ದೇವಸ್ಥಾನಗಳಲ್ಲೆಲ್ಲ ಮಾಡಿರ್ಬೋದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅವೆಲ್ಲ ಇಂಡೈರೆಕ್ಟ್ ಸೇವೆ, ಹೌದಾ ಇಲ್ಲ? ಆದ್ರೆ ಡೈರೆಕ್ಟ್ ಸೇವೆ ಈಗ ಇದೊಂದೇ ಜನ್ಮ. ಈ ಒಂದು ಜನ್ಮದೊಳಗೂ ಎಷ್ಟು ವರ್ಷ ಮಾಡ್ತಾ ಇದ್ರು? ಹೆಚ್ಚಂದ್ರೆ ಒಂದು 20 ವರ್ಷ. ನಾನು ಬದುಕಿದ್ರೆ 20 ವರ್ಷ, ಬದುಕಿದ್ರೆ 20 ವರ್ಷ, ಇಲ್ಲ ಅಂದ್ರೆ ಎಲ್ಲಿ ಅದು, ಹೌದಾ ಇಲ್ಲ? ಅದಕ್ಕೆ ಸಾಧ್ಯ ಆದಷ್ಟು ಸೇವೆ ಖಾತೆ ಏನ್ ಮಾಡ್ಕೊಂಡ್ಬಿಡ್ಬೇಕು, ಜಮಾ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ಎಲ್ಲ ದೇವತೆಗಳದ್ದು ದೇವಸ್ಥಾನ ಇರ್ತದೆ, ಬ್ರಹ್ಮಂದು ದೇವಸ್ಥಾನ ಇರೋದಿಲ್ಲ. ಬ್ರಹ್ಮನ್ ದೇವಸ್ಥಾನ ಇದೆ ಅಂದ್ರು ಬಾಬಾ. ಒಂದೇ ಇದೆ, ಒಂದೇ ಇದೆ. ಆದ್ರೆ ಬ್ರಹ್ಮ ಏನಿದಾರಲ್ಲ ದೇವತೆ ಅಲ್ಲ, ಲೌಕಿಕದಲ್ಲಿ ದೇವತೆ ಅಂತ ತೋರಿಸ್ತಾರೆ. ದೇವತೆ ಅಂತ ತೋರಿಸ್ತಾರೆ. ಆದ್ರೆ ಬ್ರಹ್ಮನಿಗೂ ತಂದೆ ಯಾರು ಅಂತ ಕೇಳಿದ್ರು, ಶಿವ ಬಾಬಾ ಆಗಿದ್ದಾರೆ.
है